ಅದು ಮೇಲ್ಗಡೆ ನನಗೆ ಇದು ಬಿಡ್ತಾ ಇಲ್ಲ. ಅದು ಆನ್ ಮಾಡಕ್ಕೆ ಕಾಣಿಸ್ತಾ ಇಲ್ಲ ನನಗೆ. ಹಾ, ನಮಸ್ಕಾರ ಮಕ್ಕಳೇ. ಇವತ್ತು ನಾವು ಇನ್ನೊಂದು ವಿಜ್ಞಾನದ ವಿಷಯವನ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಹೆಸರು ಸತೀಶ್ ಅಂತ ಹೇಳಿ. ಕಳೆದ ಕ್ಲಾಸ್ನಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಿರುವಾಗ ಪ್ರಾಣಿಗಳಲ್ಲಿ ಹೇಗೆ ನಿಯಂತ್ರಣ ಮತ್ತು ಸಮನ್ವಯ ನಡೀತದೆ ಅಂತ ನಾವು ಚರ್ಚೆ ಮಾಡಿ. ಪ್ರಾಣಿಗಳಲ್ಲಿ ಎರಡು ತರಹ ನಿಯಂತ್ರಣ ಮತ್ತು ಸಮನ್ವಯ ನಡೀತದೆ. ಸೊ in two ways control and coordination takes place in animals. One is through the nervous system, the other is through the endocrine system, ductless glands. ಈ ಪ್ರಾಣಿಗಳಲ್ಲಿ ಸಮನ್ವಯ ಮತ್ತು ನಿಯಂತ್ರಣ ಇರಬೇಕು ಅಂತಂದ್ರೆ ಸಸ್ಯಗಳಲ್ಲಿ ಬೇಡವೆ ಅದು? ಸಸ್ಯಗಳಲ್ಲೂ ಕೂಡ ಸಮನ್ವಯ ಮತ್ತು ನಿಯಂತ್ರಣ ಬೇಕು. ಯಾಕೆ ಬೇಕು? ಅವನು ಕೂಡ ಜೀವಿಗಳೇ ಆಗಿವೆ. ದೇ ಆರ್ ಆಲ್ಸೋ ಲಿವಿಂಗ್ ಬೀಯಿಂಗ್ಸ್. ಆ ಲೈಫ್ ಪ್ರಾಸೆಸಸ್ ಅಂತ ನಾನು ಏನು ಹೇಳಿದ್ನಲ್ಲ, ಆ ಲೈಫ್ ಪ್ರಾಸೆಸಸ್ ಪ್ರಾಣಿಗಳಲ್ಲಿ ಹೇಗೆ ನಡೀತಿರ್ತದೋ ಅದೇ ರೀತಿ ಸಸ್ಯಗಳಲ್ಲೂ ನಡಿಬೇಕು. ಅವುಗಳು ಕೂಡ ಉಸಿರಾಟ ಮಾಡಬೇಕು. ಅವುಗಳಲ್ಲೂ ಕೂಡ ಆಹಾರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಅವುಗಳಲ್ಲೂ ಕೂಡ ನೀರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಅವುಗಳಲ್ಲಿ ಹೆಚ್ಚುವರಿಯಾದಂತಹ ನೀರು ಸಸ್ಯದಿಂದ ಆಚೆ ಹೋಗ್ಬೇಕು. ಎಷ್ಟೋ ಸಲ ನೀರು ಸಿಗಲ್ಲ, ಅದಕ್ಕೆ ಹೊಂದಾಣಿಕೆಯನ್ನ ಮಾಡ್ಕೋಬೇಕು. ಮಾಗಿ ಬರುತ್ತೆ, ಮಾಘ ಮಾಸ ಬರುತ್ತೆ, ಆಗ ಡ್ರೈ ವೆದರ್ ಇರುತ್ತೆ, ನೀರು ಜಾಸ್ತಿ ಇರೋದಿಲ್ಲ ಮಣ್ಣಲ್ಲಿ. ಆಗ ಅದು ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೆ ಎಲೆಗಳನ್ನ ಉದುರಿಸ್ಕೋಬೇಕು. ನಮ್ಗಳು ಹಾಗಲ್ಲ, ನಾವು ಸಸ್ಯಗಳಿಂದ ಆಹಾರವನ್ನ ಪಡ್ಕೋತೀವಿ. ಆದ್ರೆ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೋಬೇಕು. ಅದಕ್ಕೆ ಬೇಕಾದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದು ಶರೀರದ ಒಳಕ್ಕೆ ತೆಗೆದುಕೊಳ್ಬೇಕು. ನೀರನ್ನ ಬೇರಿನ ಮೂಲಕ ತಗೊಳ್ಬೇಕು. ಇವುಗಳಿಂದ ಅನೇಕ ಚಟುವಟಿಕೆಗಳು ಜೀವನ ಕ್ರಿಯೆಗೆ ಅದು ಕೂಡ ಮಾಡಿ. ಪ್ರಾಣಿಗಳಿಗೆ ಹೇಗೆ ವಯಸ್ಸಾಗುತ್ತೋ ಸಸ್ಯಗಳಿಗೆ ಕೂಡ ವಯಸ್ಸಾಗುತ್ತೆ. ಆ ವಯಸ್ಸಾಗುವುದನ್ನ ನಿಯಂತ್ರಣ ಮಾಡುವಂಥದ್ದು ಅಥವಾ ಪ್ರಬುದ್ಧಮಾನಕ್ಕೆ ಬರುವಂತಹ ಚಟುವಟಿಕೆಯನ್ನ ನಿಯಂತ್ರಣ ಮಾಡುವುದು, ಹಾಗೇನೆ ಆಹಾರ ಮತ್ತು ನೀರಿನ ಸಾಗಾಣಿಕೆ, ಇವೆಲ್ಲವೂ ಕೂಡ ನಡೆಯಲೇಬೇಕು. ಅದಕ್ಕೋಸ್ಕರ ಅವುಗಳ ಶರೀರದಲ್ಲೂ ಸಮನ್ವಯ ಮತ್ತು ನಿಯಂತ್ರಣ ಅಗತ್ಯ. ಸೊ plants will have to carry out various life processes like respiration, then manufacturing of food, photosynthesis, then maturing of the plants from the seed to the sapling to the tree or the shrub or the herb. ಇದೆಲ್ಲ ಆಗ್ಲೇಬೇಕು. ಇವೆಲ್ಲವನ್ನ ನಿಯಂತ್ರಣ ಮಾಡೋದಿಕ್ಕೆ ನಮ್ಮ ಶರೀರದಲ್ಲಿ ಇರುವ ಹಾಗೆ, ಅಂದ್ರೆ ಪ್ರಾಣಿಗಳ ಶರೀರದಲ್ಲಿ ಇರುವ ಹಾಗೆ ಸಸ್ಯಗಳಲ್ಲೂ ಕೂಡ ಅನೇಕ ವ್ಯವಸ್ಥೆಗಳಿರ್ತವೆ. ಅವುಗಳನ್ನ ನಾವು ಇವತ್ತು ಪರಿಚಯ ಮಾಡ್ಕೊಳ್ಳೋಣ. ಸೊ ಸಸ್ಯಗಳಲ್ಲಿ ನಿಯಂತ್ರಣ ಮತ್ತು ಸಮನ್ವಯ ಅಂದ್ರೆ ಏನು? ಸಸ್ಯಗಳಲ್ಲಿ ಇರುವ ಶಾರೀರಿಕ ಚಟುವಟಿಕೆಗಳನ್ನ ಸಮನ್ವಯಗೊಳಿಸೋದು. ಅಂದ್ರೆ ಆ ಸಸ್ಯ ಬದುಕುಳಿಬೇಕಾದ್ರೆ ಆ ಚಟುವಟಿಕೆಗಳನ್ನು ನಡಿಲೇಬೇಕು. ಅದಕ್ಕೆ ಬೇಕಾದಂತಹ ಒಂದು ನಿಯಂತ್ರಣ ವ್ಯವಸ್ಥೆ ಸಸ್ಯಗಳಲ್ಲಿ ಇರುತ್ತೆ. ಸಸ್ಯಗಳಲ್ಲಿ ನಾವು ನೋಡೋದು ಏನಂದ್ರೆ ಕೆಮಿಕಲ್ ಕೋಆರ್ಡಿನೇಷನ್. ನಿಮಗೆ ಜ್ಞಾಪಕ ಇರಬಹುದು, ನಾನು ಪ್ರಾಣಿಗಳಲ್ಲಿ ಅಂದ್ರೆ ಮನುಷ್ಯರಲ್ಲಿ ನಿಯಂತ್ರಣ ಮತ್ತು ಸಮನ್ವಯದ ಬಗ್ಗೆ ಮಾತಾಡುವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮಲ್ಲಿ ಕೆಮಿಕಲ್ ಕೋಆರ್ಡಿನೇಷನ್ ಇದೆ, ಎಲೆಕ್ಟ್ರೋಕೆಮಿಕಲ್ ಕೋಆರ್ಡಿನೇಷನ್ ಇದೆ. ನರ್ವಸ್ ಸಿಸ್ಟಮ್ actually functions through electrochemical coordination, whereas the endocrine system functions through chemical coordination. ಸಸ್ಯಗಳಲ್ಲಿ ನರವ್ಯೂಹ ಇಲ್ಲ, ನರ್ವಸ್ ಸಿಸ್ಟಮ್ ಇಲ್ಲ. ಅವುಗಳೇನ್ ಮಾಡುತ್ತವೆ ಅಂದ್ರೆ ಅವುಗಳ ಶರೀರದಲ್ಲಿ ಕೆಮಿಕಲ್ಸ್ಗಳನ್ನ ಉತ್ಪತ್ತಿ ಮಾಡಿ ಆ ಕೆಮಿಕಲ್ಸ್ಗಳಿಂದನೇ ಅವುಗಳ ಶರೀರದ ಚಟುವಟಿಕೆಗಳನ್ನ
ನಿಯಂತ್ರಣ ಮಾಡ್ಕೊಳ್ತೆ. ಅವು ಹೇಗೆ ನಿಯಂತ್ರಣ ಮಾಡ್ಕೊಳುತ್ತೆ ನೋಡಿ, ಅದು ಯಾಕೆ ಬೇಕು ಆ ನಿಯಂತ್ರಣ ಅನ್ನೋದಕ್ಕೆ ಈಗಾಗಲೇ ನಾನು ಹೇಳಿದೆ. ಟು ರೆಸ್ಪಾಂಡ್ ಟು ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲಿ ಲೈಕ್ ಲೈಟ್, ಗ್ರಾವಿಟಿ, ವಾಟರ್ ಅಂಡ್ ಟಚ್, ಕೆಮಿಕಲ್ಸ್, ಇವುಗಳಿಗೆಲ್ಲ ಅದು ರೆಸ್ಪಾಂಡ್ ಮಾಡಬೇಕು. ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಸಸ್ಯಗಳು ಪ್ರತಿಕ್ರಿಯಿಸಬೇಕು. ಈ ಪ್ರತಿಕ್ರಿಯೆ ಆಗಬೇಕಾದ್ರೆ ಕೆಮಿಕಲ್ ಕೋಆರ್ಡಿನೇಷನ್ ಇರುತ್ತೆ ಅಲ್ಲಿ. ಹಾಗೇನೆ ಶರೀರದ ಬೆಳವಣಿಗೆ, ಅದು ಪ್ರವರ್ಧಮಾನಕ್ಕೆ ಬರುವಂಥದ್ದು, ಇವುಗಳನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಅದಕ್ಕೆ ಕೆಮಿಕಲ್ ಕೋಆರ್ಡಿನೇಷನ್ ಬೇಕು. ಶರೀರದ ಒಂದು ಸಂತುಲನೆ, ಬ್ಯಾಲೆನ್ಸ್ ಆಫ್ ದಿ ಬಾಡಿ, ಅದನ್ನ ಕಾಪಾಡ್ಕೊಳ್ಳಕ್ಕೆ ಕೂಡ, ಮತ್ತು ಒಂದು ಹೋಮಿಯೋಸ್ಟೆಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಸಮಸ್ತ ಸ್ಥಿತಿಗೆ ಬರುವಂಥದ್ದು. ಆ ಸ್ಥಿತಿಗೆ ಬರಬೇಕಾದ್ರೆ ಕೆಮಿಕಲ್ಸ್ಗಳು ಮಹತ್ವದ ಪಾತ್ರವನ್ನ ವಹಿಸ್ತವೆ. ಇತರ ಚಲನೆಗಳು ಅನೇಕ ಇರ್ತವೆ. ಆ ಚಲನೆಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋಕ್ಕೂ ಕೂಡ ನಿಯಂತ್ರಣ ವ್ಯವಸ್ಥೆ, ಸಮನ್ವಯ ವ್ಯವಸ್ಥೆ ಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಸಸ್ಯಗಳಲ್ಲಿ ಕಂಡು ಬರೋದು ರಾಸಾಯನಿಕ ನಿಯಂತ್ರಣ, ರಾಸಾಯನಿಕ ಸಮನ್ವಯ. ಈ ನಿಯಂತ್ರಣ ಮತ್ತು ಸಮನ್ವಯ ಮಾಡೋಕ್ಕೋಸ್ಕರನೇ ಅಂತಾನೆ ಕೆಲವು ರಾಸಾಯನಿಕಗಳು ಸಸ್ಯಗಳ ಶರೀರದಲ್ಲಿ ಉತ್ಪತ್ತಿಯಾಗುತ್ತೆ. ಅವುಗಳಿಗೆ ಸಸ್ಯ ಹಾರ್ಮೋನ್ ಇರ್ತೀವಿ. ಅದಕ್ಕೆ ಫೈಟೋ ಹಾರ್ಮೋನ್ಸ್. ಫೈಟೋ ಅಂದ್ರೆ ಪ್ಲಾಂಟ್ಸ್ ಅಂತ ಹೇಳಿ, ಫೈಟೋ ಅಂದ್ರೆ ಸಸ್ಯ. ಸಸ್ಯದ ಶರೀರದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ಗಳು. ಹಾರ್ಮೋನ್ ಅಂದ್ರೆ ಏನು? ಅವು ಕೆಮಿಕಲ್ಸ್. ಶರೀರದ ನಿಯಂತ್ರಣ ಮತ್ತು ಸಮನ್ವಯಕ್ಕೆ ಸಹಾಯ ಮಾಡುವಂತಹ ರಾಸಾಯನಿಕಗಳು. ಅವುಗಳನ್ನ ನಾವು ಹಾರ್ಮೋನ್ಗಳು ಅಂತ ಕರಿತೀವಿ, ಫೈಟೋ ಹಾರ್ಮೋನ್ಸ್. ಇವುಗಳು ಸಸ್ಯದ ಬೆಳವಣಿಗೆ, ಅವುಗಳಲ್ಲಿ ಆಗುವಂತಹ ಅನೇಕ ಸ್ಥಿತ್ಯಂತರಗಳು, ಆಮೇಲೆ ಅವುಗಳ ಪರಿಸರಕ್ಕೆ ಅವುಗಳ ಪ್ರತಿಕ್ರಿಯೆ, ಇವೆಲ್ಲವನ್ನು ಕೂಡ ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಫೈಟೋ ಹಾರ್ಮೋನ್ಸ್. ವಿ ಕಾಲ್ ಪ್ಲಾಂಟ್ ಹಾರ್ಮೋನ್ಸ್ ಆಸ್ ಫೈಟೋ ಹಾರ್ಮೋನ್ಸ್. ಫೈಟೋ ಹಾರ್ಮೋನ್ಸ್ control and coordinate the various activities of the plant body, including their growth and movement in response to changes in the environment. ಅವುಗಳನ್ನ ಆದ್ರಿಂದ we find only chemical coordination in plants. ಈ ಕೆಮಿಕಲ್ಸ್ಗಳು ಯಾವುದು? ಬೇಕಾದಷ್ಟು ಕೆಮಿಕಲ್ಸ್ಗಳು ಉತ್ಪತ್ತಿಯಾಗ. ಎಲ್ಲ ಕೆಮಿಕಲ್ಸ್ಗಳು ಎಲ್ಲಾ ಸಸ್ಯಗಳಲ್ಲಿ ಇರಬೇಕು ಅಂತಿಲ್ಲ. ಅವು ಎಲ್ಲಿ ಬೆಳೀತವೆ, ಅವುಗಳ ಪರಿಸರ ಏನು, ಅವುಗಳ ಅವಶ್ಯಕತೆಗಳೇನು ಅನ್ನೋದನ್ನ ನೋಡಿ ಅವುಗಳ ಶರೀರದಲ್ಲಿ ಅದಕ್ಕೆ ಬೇಕಾದ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತೆ. ಸಸ್ಯಗಳಲ್ಲಿ ಕಂಡು ಬರುವಂತಹ 5 ಪ್ರಮುಖವಾದ, ನೆನಪಿಟ್ಕೊಳ್ಳಿ, ಇವು 5 ಅಲ್ಲ ಇರೋದು, ಬೇಕಾದಷ್ಟು ಹಾರ್ಮೋನ್ಗಳನ್ನ ಅವು ತಯಾರಿಸ್ಕೊಳ್ತವೆ. The 5 principal plant hormones are auxins, gibberellins, cytokinins, ethylene, ಆಬ್ಸಿಸಿಕ್ ಆಸಿಡ್. ಇವುಗಳು ಪ್ರಮುಖವಾದ 5 ಹಾರ್ಮೋನ್ಗಳು. ಅದಕ್ಕೇನೆ ನಾನು ಆಬ್ಸಿಸಿಕ್ ಆಸಿಡ್ ಆದ್ಮೇಲೆ ಚುಕ್ಕೆ 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 ಇಟ್ಟಿದ್ದೀನಿ. ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ ಇನ್ನೂ ತುಂಬಾ ಹಾರ್ಮೋನ್ಗಳು ಇವೆ ಸಸ್ಯಗಳಲ್ಲಿ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಇವು ಪ್ರಮುಖವಾದ ಹಾರ್ಮೋನ್ಗಳು. ಒಂದೊಂದು ಹಾರ್ಮೋನು ಒಂದಕ್ಕಿಂತ ಹೆಚ್ಚು ಕೆಲಸವನ್ನ ಮಾಡಬಲ್ಲದು. ಕೆಲವು ಸಸ್ಯಗಳಲ್ಲಿ ಏನಾಗುತ್ತೆ ಅಂದ್ರೆ 2-3 ಹಾರ್ಮೋನ್ಗಳು ಒಟ್ಟಾಗಿ ಸೇರಿ ಕೆಲವು ನಿರ್ದಿಷ್ಟವಾದ ಕಾರ್ಯಗಳನ್ನ ಮಾಡ್ತವೆ. ಅವುಗಳನ್ನ ನಾವು ನೋಡ್ರಿ. ಉದಾಹರಣೆಗೆ ಈಗ ನೋಡಿ, ಒಂದು ಬೀಜ ಇದೆ. ಆ ಬೀಜ ಬಹಳ ಹೊತ್ತು ಹಾಗೆ ಇರುತ್ತೆ. ಅಂದ್ರೆ ನಾವೆಲ್ಲೋ ಚೀಲದಲ್ಲೋ ಡಬ್ಬಿ ಒಳಗೋ ಹಾಕಿಟ್ಟಿದ್ರೆ ಆ ಬೀಜ ಏನಾಗುತ್ತೆ ಅಂದ್ರೆ ಡಾರ್ಮೆಂಟ್ ಆಗಿರುತ್ತೆ. ಡಾರ್ಮೆಂಟ್ ಅಂದ್ರೆ ಸುಪ್ತವಾಗಿರುತ್ತೆ, ಏನು ಚಟುವಟಿಕೆಯನ್ನ ಮಾಡೋದಿಲ್ಲ. ಅದಕ್ಕೆ ಹದವಾದ ಪರಿಸರ, ನೀರ್ ಬೇಕು, ಸೂರ್ಯನ ಬಿಸಿಲು ಬೇಕು, ಹಾಗೇನೆ ಅದಕ್ಕೆ ಪೋಷಕಾಂಶಗಳು ಬೇಕು. ಇದೆಲ್ಲ ಸಿಕ್ಕಾಗ, ಮಣ್ಣು, ಫಲವತ್ತಾದ ಮಣ್ಣು, ಇದೆಲ್ಲ ಸಿಕ್ಕಾಗ ಅದು ಅದರೊಳಗಡೆ ಅಡಗಿರುವಂತಹ ಭ್ರೂಣ ಬಿಸಿಲು ಹೊಡೆಯುತ್ತೆ, ಬೀಜ ಮೊಳಕೆ ಹೊಡೆಯುತ್ತೆ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ನೋಡಿ, ಆಕ್ಸಿನ್ಸ್ಗಳು ಅದರಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಸೈಟೋಕೈನೈನ್ಸ್ಗಳು ಕೂಡ ಅದರಲ್ಲಿ ಪಾತ್ರ ವಹಿಸುತ್ತೆ. ಹಾಗೇನೆ ಗೆಬರ್ಲಿನ್ ಅಂತ ಹೇಳಿ ಇನ್ನೊಂದು ಅದನ್ನ ಮಾಡುತ್ತೆ. ಆಮೇಲೆ ಇಥಿಲೀನ್ ಕೂಡ ಅದರಲ್ಲಿ ಪಾತ್ರ ವಹಿಸುತ್ತೆ. ಸೊ ಹೀಗೆ ಒಂದಕ್ಕಿಂತ ಹೆಚ್ಚು ಹಾರ್ಮೋನ್ಗಳು ಒಂದೇ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಅದು. ಸೊ ಹಾಗೇನೆ ಮೊಳಕೆ ಹೊಡಿ,
ಆಮೇಲೆ ಒತ್ತಡಕ್ಕೆ ಪ್ರತಿಕ್ರಿಯೆ ಮಾಡುವಂಥದ್ದು ಸ್ಟ್ರೆಸ್, ಇದನ್ನ ನೀವು ನೋಡ್ಬಹುದು ನೋಡಿ. ಇಲ್ಲಿ ಸ್ಟ್ರೆಸ್ ಡೆವಲಪ್ಮೆಂಟ್ಗೆ ಯಾವುದು ಅಂತಂದ್ರೆ ನೋಡಿ, ಈ ಎಲ್ಲ ಹಾರ್ಮೋನ್ಗಳು ಕೂಡ ಆ ಸ್ಟ್ರೆಸ್ ಡೆವಲಪ್ಮೆಂಟ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ಮಾಡುತ್ತೆ. ಬೇರುಗಳ ಬೆಳವಣಿಗೆಗೆ ಈ ಎಲ್ಲ ಹಾರ್ಮೋನ್ಗಳು ಕೂಡ ಅದರಲ್ಲಿ ಪಾತ್ರ ವಹಿಸುತ್ತೆ. ಹಾಗೇನೆ ಎಲೆಗಳ ವಿಕಾಸದಲ್ಲಿ ಈ ಅಬ್ಸಿಸಿಕ್ ಆಸಿಡ್ ಒಂದನ್ನ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಅದರಲ್ಲಿ ಪಾತ್ರ ವಹಿಸುತ್ತೆ. ಫೇಸ್ ಟ್ರಾನ್ಸಿಷನ್, ಬೀಜದಿಂದ ಒಂದು ಸಣ್ಣ ಸಸಿ ಉಂಟಾಗೋದು, ಸಸಿಯಿಂದ ಅದರಲ್ಲಿ ಕೊಂಬೆಗಳು ಬೆಳೆಯುವಂಥದ್ದು, ಎಲೆಗಳು ವಿಕಾಸವಾಗುವಂಥದ್ದು, ಎಲೆಗಳು ಅಗಲವಾಗುವಂಥದ್ದು, ಆಮೇಲೆ ಹೂ ಬಿಡುವಂಥದ್ದು, ಹೂವಿನಿಂದ ಕಾಯಿ ಆಗೋದು, ಕಾಯಿಯಿಂದ ಹಣ್ಣುಗಳಾಗೋದು, ಈ ತರ ಅನೇಕ ಸ್ಥಿತ್ಯಂತರಗಳನ್ನ ನಾವು ನೋಡ್ತೀವಿ ಸಸ್ಯಗಳಲ್ಲಿ. ಆ ಸ್ಥಿತ್ಯಂತರಗಳನ್ನ ಈ ಅಬ್ಸಿಸಿಕ್ ಆಸಿಡ್ ಮತ್ತು ಗೆಬರ್ಲಿನ್ ಇವುಗಳು ಆ ಕೆಲಸಗಳನ್ನ ಮಾಡ್ತವೆ. ಹೂ ಬಿಡೋದ್ರಲ್ಲಿ ನೋಡಿ ಇಲ್ಲಿ ಈ ಕಲರ್ ನೋಡಿ, ಇದರಲ್ಲಿ ಎಲ್ಲ ಹಾರ್ಮೋನ್ಗಳು ಇದೊಂದು ಬಿಟ್ಟು, ಅಬ್ಸಿಸಿಕ್ ಆಸಿಡ್ ಬಿಟ್ಟು ಎಲ್ಲ. ವಯಸ್ಸಾಗೋದು, ನಾನು ಆಗ್ಲೇ ಹೇಳಿದೆ, ಪ್ರಾಣಿಗಳಿಗೆ ಹೇಗೆ ವಯಸ್ಸಾಗುತ್ತೋ ಸಸ್ಯಗಳಿಗೂ ವಯಸ್ಸಾಗುತ್ತೆ. ಅವಕ್ಕೊಂದು ಜೀವನ ಚಕ್ರ, ಲೈಫ್ ಸೈಕಲ್ ಇರುತ್ತೆ. ಆ ಲೈಫ್ ಸೈಕಲ್ ಅನ್ನು ನಿರ್ವಹಣೆ ಮಾಡಬೇಕಾದ್ರೆ ಅವು ಕೂಡ ಒಂದು ಹಂತದಲ್ಲಿ ವಯಸ್ಸಾಗುತ್ತೆ, ಆಮೇಲೆ ಅವು ಸಾಯುತ್ತವೆ. ಅದಕ್ಕೆ ಕಾರಣವಾಗೋದು ಅಬ್ಸಿಸಿಕ್ ಆಸಿಡ್ ಅಂತ ಹೇಳಿ. ಸೊ ಹೀಗೆ ಹಾರ್ಮೋನುಗಳು ಸಸ್ಯದ ಅನೇಕ ಚಟುವಟಿಕೆಗಳನ್ನ ನಿಯಂತ್ರಿಸೋದನ್ನ ನಾವು ನೋಡ್ತೀವಿ. ಈಗ ನಿಮಗೆ ಈ ಚಿತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಗಿಬೆರೆಲಿನ್ ಅಂತ. ಅದು ನೋಡಿ ಮೊಳಕೆಯೊಡೆಯುವಿಕೆಯಲ್ಲಿ ಪಾತ್ರ ವಹಿಸ್ತದೆ. ನಾನು ಪೆನ್ ತಗೊಳ್ತೀನಿ, ನಿಮ್ಗೆ ಆವಾಗ ಸ್ವಲ್ಪ ಮಾರ್ಕ್ ಮಾಡ್ತೀನಿ. ನೋಡಿ ಇಲ್ಲಿ ಗಿಬೆರೆಲಿನ್ ಮೊಳಕೆಯೊಡೆಯೋದ್ರಲ್ಲಿ ಪಾತ್ರ ವಹಿಸ್ತಾ ಇದೆ. ಹಾಗೇನೆ ಸಸ್ಯ ಒಂದು ಪ್ರಬುದ್ಧಮಾನಕ್ಕೆ ಬರುವಂಥದ್ದು, ಅದರಲ್ಲಿ ಪಾತ್ರ ವಹಿಸ್ತಾ ಇದೆ. ಹೂ ಬಿಡುವಿಕೆಯಲ್ಲಿ ಗಿಬೆರೆಲಿನ್ಗೆ ಒಂದು ಪಾತ್ರ ಇದೆ. ಹಾಗೇನೆ ಹಣ್ಣು ಅಂದ್ರೆ ಕಾಯಿ ಇದ್ದದ್ದು ಮಾಗಿ ಹಣ್ಣಾಗೋದಿದೆಯಲ್ಲ, ಮಾವಿನ ಹಣ್ಣು ಹಣ್ಣಾಗುತ್ತೆ ಒಂದು, ಅದಕ್ಕೆ ಈ ಹಾರ್ಮೋನ್ಗಳ ಕಾರಣ ಗಿಬೆರೆಲಿನ್ ಅಂತ. ಈ ಎಲೆ ಉದುರೋದ್ರಲ್ಲಿ ಮತ್ತು ಬೀಜ ಸುಪ್ತತೆಯಲ್ಲಿ ಈ ಗಿಬೆರೆಲಿನ್ಗೆ ಯಾವ ಪಾತ್ರನೂ ಇರೋದಿಲ್ಲ. ಆಕ್ಸಿನ್ ನೋಡಿ, ಇದರಲ್ಲಿ ಮೊಳಕೆಯೊಡೆಯುವಿಕೆಯಲ್ಲಿ ಆಕ್ಸಿನ್ನ ಪಾತ್ರ ಇಲ್ಲ. ಆದ್ರೆ ಮಾಗುವಿಕೆ ಅಂದ್ರೆ ಗಿಡ ಪ್ರಬುದ್ಧವಾಗೋದ್ರಲ್ಲಿ, ಹೂ ಬಿಡೋದ್ರಲ್ಲಿ, ಹಣ್ಣು ಬಿಡುವಿಕೆ, ಬೆಳವಣಿಗೆ, ಇದರಲ್ಲೆಲ್ಲನೂ ಕೂಡ ಆಕ್ಸಿನ್ ಪ್ರಮುಖ ಪಾತ್ರ ವಹಿಸ್ತದೆ. ಸೈಟೋಕೈನಿನ್ಸ್ ಅಂತ ಹೇಳಿ, ಅವು ಮಾಗುವಿಕೆ, ಹೂ ಬಿಡುವಿಕೆ, ಹಣ್ಣು ಬಿಡುವಿಕೆಯಲ್ಲಿ ಪಾತ್ರ ವಹಿಸ್ತದೆ. ಇಥಿಲೀನ್ ಅಂತ ಅದು ಹೂ ಬಿಡುವಿಕೆ, ಹಣ್ಣಾಗುವುದು ಮತ್ತು ಎಲೆಗಳು ಉದುರು ಹೋಗುದು. ಹಾಗೇನೆ ಅಬ್ಸಿಸಿಕ್ ಆಸಿಡ್ ಎಲೆ ಉದುರೋದು, ಬೀಜ ಸುಪ್ತತೆ, ಇದರಲ್ಲಿ ಈ ಅಬ್ಸಿಸಿಕ್ ಆಸಿಡ್ ಅಂತ, ಅದಕ್ಕೆ ಏಜಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಅಂದ್ರೆ ಸಸ್ಯಗಳಲ್ಲಿ ವಯಸ್ಸಾಗುವ ಹಾಗೆ ಮಾಡುತ್ತಲ್ಲ, ಮತ್ತು ಆ ಎಲೆಗಳನ್ನ ಉದುರಿಸ್ಕೊಳ್ಳೋದಿರ್ಬೋದು, ಬೀಜ ಸರಿಯಾದ ಸಂದರ್ಭಗಳು ಸಿಗದೇ ಇದ್ರೆ ಬೀಜ ಮೊಳಕೆ ಒಡೆಯದಲೆ ಹಾಗೆ ತುಂಬಾ ದಿನಗಳ ಕಾಲ ಅಥವಾ ತಿಂಗಳುಗಳ ಕಾಲ, ಅನೇಕ ಸಲ ವರ್ಷಗಳ ಕಾಲ ಹಾಗೆ ಇರುವಂಥದ್ದು, ಅದನ್ನ ಕಾಪಾಡೋದ್ರಲ್ಲಿ ಅಬ್ಸಿಸಿಕ್ ಆಸಿಡ್ ಮಹತ್ವದ ಪಾತ್ರವನ್ನ ವಹಿಸ್ತದೆ. ಇಲ್ಲಿ ನೋಡಿ, ಈ ಚಿತ್ರ ನೋಡಿ, ಇಲ್ಲೆಲ್ಲ ಗಿಡ ಎಲೆಯನ್ನ ಉದುರಿಸ್ಕೊಂಡಿದೆ. ಇಲ್ಲಿ ಬೀಜ ಸುಪ್ತವಾಗಿರೋದನ್ನ ನೀವು ನೋಡ್ತೀವಿ. ಇಲ್ಲಿ ಬೀಜ ಸುಪ್ತವಾಗಿರೋದು, ಇದಕ್ಕೆ ಅಬ್ಸಿಸಿಕ್ ಆಸಿಡ್ ನೋಡಿ, ಇಲ್ಲಿ ಅಬ್ಸಿಸಿಕ್ ಆಸಿಡ್ ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗೇನೆ ಬೀಜ ಸುಪ್ತವಾಗಿ ಉಳ್ಕೊಳ್ಳೋದಕ್ಕೆ ಇದನ್ನು ಕೂಡ ಯಾವುದದು ಎಲೆಗಳು ಉದುರೋದರಲ್ಲಿ ಇಥಿಲಿನ್ ಕೂಡ ಪಾತ್ರ ವಹಿಸ್ತದೆ. ಸೊ ಇದನ್ನ ನೀವು ನೋಡಬಹುದು. ಈ ಚಿತ್ರದಲ್ಲಿ ನಿಮ್ಗೆ ಮತ್ತೆ ಕೆಲವು ಎಲ್ಲ ಹಾರ್ಮೋನ್ಗಳ ಕಾರ್ಯಗಳನ್ನ ನಾನು ಸ್ವಲ್ಪ ಮಟ್ಟಿಗೆ ವಿವರಿಸಿದ್ದೀನಿ. ಈಗ ಉದಾಹರಣೆಗೆ ಆಕ್ಸಿನ್ ಅಲ್ಲೇನಪ್ಪಾ ಅಂದ್ರೆ ಕೋಶ ವಿಭಜನೆ, ಸೆಲ್ಗಳ ಬೆಳವಣಿಗೆ, ಸೆಲ್ ಗ್ರೋತ್. ಆಮೇಲೆ ಸೆಲ್ಗಳು ಅನೇಕ ಸಲ ಏನಾಗುತ್ತೆ ಅಂದ್ರೆ ನೀಳವಾಗ್ತವೆ, ಅಂದ್ರೆ ಇಲಾಂಗೇಶನ್ ಅಂತ ಕರಿತೀವಿ. ಅಂದ್ರೆ ಗುಂಡ್ಗಿದ್ದದ್ದು ಒಂಥರ ಎಳೆದ ಹಾಗೆ ಓವಲ್ ಶೇಪ್ಗೆ ಬರುವಂಥದ್ದು. ಆಗ ಅದೇನಾಗುತ್ತೆ ಅಂದ್ರೆ ಗಿಡಗಳು ಬಾಗುವುದಕ್ಕೆ ಅದಕ್ಕೆಲ್ಲ ಸಹಾಯ ಆಗುತ್ತೆ. ಕೋಶದ ವಿಭಜನೆ ಆದಾಗ ಬೆಳವಣಿಗೆ ಸಾಧ್ಯ ಆಗುತ್ತೆ. ಆಕ್ಸಿನ್ ಅನ್ನುವ ಹಾರ್ಮೋನು ಅದರಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ. ಆಮೇಲೆ ಮೊಗ್ಗು ಉಂಟಾಗೋದು,
ಹಣ್ಣುಗಳು ಆಗುವಂಥದ್ದು, ಅದರಲ್ಲೂ ಕೂಡ ಆಕ್ಸಿನ್ಗಳ ಪಾತ್ರ ಇದೆ. ಗಿಬೆರಲಿನ್ ನೋಡಿ, ಅದರಲ್ಲಿ ಆಹಾರ ಶೇಖರ ಆಗಿರುತ್ತಲ್ಲ, ಅವುಗಳನ್ನ ಬೀಜದ ಒಳಗಡೆ ಒಂದಿಷ್ಟು ಆಹಾರ ಶೇಖರವಾಗಿರುತ್ತೆ. ಯಾಕೆಂದ್ರೆ ಬೀಜ ತನ್ನ ಆಹಾರವನ್ನು ತಯಾರಿಸ್ಕೊಳಕ್ಕಾಗಲ್ಲ, ಅದು ಬೆಳೆದು ಎಲೆಗಳು ಬಂದು ಆಹಾರದ ಒಂದು ಸಂಶ್ಲೇಷಣೆ ಆಗುವವರೆಗೆ ಅದರಲ್ಲೇ ಸಂಗ್ರಹವಾಗಿರುತ್ತೆ. ಆ ಸಂಗ್ರಹವಾಗಿರುವಂತಹ ಆಹಾರವನ್ನ ವಿಭಜನೆ ಮಾಡಿ ಸಸ್ಯಕ್ಕೆ ಎಟಕುವ ಹಾಗೆ ಮಾಡುವಂತಹ ಒಂದು ಕೆಲಸವನ್ನ ಗಿಬ್ರೆಲಿನ್ ಹಾರ್ಮೋನ್ ಮಾಡುತ್ತೆ. ಹಾಗೇನೆ ಒಬ್ಸೆಸಿಕ್ ಆಸಿಡ್ ಅದೇನಾಗುತ್ತೆ ಅಂದ್ರೆ ಅದೇ ಬೀಜ ಸುಪ್ತವಾಗಿರುವಂಥದ್ದು. ಆಮೇಲೆ ಮಾಗಿ ಕಾಲದಲ್ಲಿ ನೀರು ಕಡಿಮೆ ಇದ್ದಾಗ ಎಲೆಗಳು ಉದುರು ಹೋಗುವಂಥದ್ದು, ಎಲೆಗಳು ಹಣ್ಣಾಗಿ ಹಸಿರಿಗಿದ್ದಂತಹ ಎಲೆಗಳು ಹಳದಿಯಾಗೋದು, ಕೆಂಪಾಗೋದು, ಕೊನೆಗೆ ಅದು ಗಿಡದಿಂದ ಉದುರು ಹೋಗುವಂಥದ್ದು, ಇದರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಅದು ವಹಿಸ್ತದೆ. ಸೊ ಹಾಗೇನೆ ಸೈಟೋಕೈನಿನ್ ಅಂತ ಹೇಳಿ ಮೇಲ್ಗಡೆ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಅದನ್ನು ಕೂಡ ಕೋಶದ ಬೆಳವಣಿಗೆ ಅದರಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತದೆ. ಹಾಗೆ ಕೋಶ ವಿಭಜನೆ, ಮತ್ತು ಆ ಕೋಶ ವಿಭಜನೆ ಆದಾಗ ಆ ಜೀವಕೋಶಗಳಿಗೆ ಬೇರೆ ಬೇರೆ ತರಹದ ಜೀವಕೋಶಗಳಾಗ್ಬೇಕು. ಒಂದು ಜೀವಕೋಶದಿಂದ ಶುರುವಾದ್ರೂ ಕೂಡ ಜೀವ ಕೊನೆಗೆ ಅದು ಕೆಲವು ನೀರನ್ನ ಒಯ್ಯುವಂತಹ ಕೆಲಸ ಮಾಡಬೇಕು, ಕೆಲವು ಆಹಾರ ಒಯ್ಯುವಂತ ಕೆಲಸ ಮಾಡಬೇಕು, ಕೆಲವು ಎಲೆಗಳಾಗಬೇಕು, ಕೆಲವು ಕಾಂಡಗಳಾಗಬೇಕು, ಕೆಲವು ಬೇರುಗಳಾಗಬೇಕು. ಒಂದೇ ಜೀವಕೋಶದಿಂದ ಬೇರೆ ಬೇರೆ ತರಹದ ಜೀವಕೋಶಗಳಾಗುವಂತಹ ಒಂದು ಕ್ರಿಯೆ ಇದೆಯಲ್ಲ, ಅದನ್ನ ವಿಭೇದೀಕರಣ, ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಈ ಡಿಫರೆನ್ಷಿಯಲ್ ಅಥವಾ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಆಗೋದು ಯಾವುದರಿಂದ ಅಂದ್ರೆ ಸೈಟೋಕೈನಿನ್ ಅನ್ನುವ ಒಂದು ರಾಸಾಯನಿಕದಿಂದ. ಅದೊಂದು ಫೈಟೋ ಹಾರ್ಮೋನ್, ಅಂದ್ರೆ ಸಸ್ಯಗಳಲ್ಲಿ ಇರುವಂತಹ ಒಂದು ಹಾರ್ಮೋನ್. ಹಾಗೇನೆ ಇಥಿಲಿನ್ ಕೂಡ ಎಲೆ ಉದುರದಲ್ಲಿ ಒಂದು ಮಹತ್ವದ ಪಾತ್ರ ವಹಿಸುತ್ತೆ. ಆಮೇಲೆ ಎಲೆಗಳು ಉದುರು ಹೋಗೋದು, ಅದು ಹಣ್ಣಾಗೋದು, ಆತರ ಹಣ್ಣುಗಳು ಕೂಡ ಸ್ವಲ್ಪ ಮಾಗಿದ ಮೇಲೆ ತೊಟ್ಟನ್ನ ಕಳಿಸ್ಕೊಂಡು ಕೆಳಗಡೆ ಬೀಳುತ್ತೆ. ಅದಾಗೆ ಬೀಳುತ್ತಲ್ಲ ಹಣ್ಣುಗಳು. ಈಗ ನೋಡಿ ತೆಂಗಿನ ಮರ, ನೀವು ಸುಮ್ಮನೆ ಏನು ಕಾಯಿ ಕೆಡಿಸದೇ ಇದ್ರೂ ಕೂಡ ಅದಾಗೆ ಬೀಳ್ತಾ ಇರುತ್ತೆ. ಮಾವು ಉದುರು ಹೋಗುತ್ತೆ, ಅದೆಲ್ಲ ಉದುರು ಹೋಗೋದಕ್ಕೆ ಎಥಿಲೀನ್ ಅಂಶ ಕಾರಣ ಆಗುತ್ತೆ. ಅದು ಆ ರಾಸಾಯನಿಕ. ಅಂದ್ರೆ ಇವೆಲ್ಲವೂ ಕೂಡ ಗಿಬೆರೆಲಿನ್, ಆಕ್ಸಿನ್, ಸೈಟೋಕೈನಿನ್, ಆಬ್ಸಿಸಿಕ್ ಆಮ್ಲ, ಇಥಿಲೀನ್, ಇವೆಲ್ಲವೂ ಏನು ಅಂದ್ರೆ ರಾಸಾಯನಿಕ. ಈ ರಾಸಾಯನಿಕಗಳ ಮೂಲಕ ಸಸ್ಯದ ಶರೀರದಲ್ಲಿ ಸಮನ್ವಯ ಮತ್ತು ನಿಯಂತ್ರಣ ನಡೆಯೋದನ್ನ ನಾವು ನೋಡ್ತೀವಿ. ಸೊ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ ಈಗ. ಸಸ್ಯಗಳಲ್ಲಿ ಈ ಚಟುವಟಿಕೆಗಳನ್ನ, ಈಗ ನಾನು ಹೇಳಿದ್ದ ಅನೇಕ ಚಟುವಟಿಕೆಗಳನ್ನ ನಾನು ಹೇಳಿದೆ, ಅವುಗಳಲ್ಲದೆ ಸಸ್ಯಗಳು ಚಲನೆಯನ್ನ ತೋರಿಸ್ತವೆ. ಸಸ್ಯಗಳಲ್ಲಿ ಚಲನೆ ಇದೆಯಲ್ಲ, ಎರಡು ಪ್ರಮುಖವಾದ ರೀತಿಯ ಚಲನೆಗಳನ್ನ ನಾವು ನೋಡ್ತೀವಿ. ಒಂದು ಬೆಳವಣಿಗೆಗೆ ಸಂಬಂಧಿಸಿದಂತಹ ಚಲನೆಗಳು, ದೋಸ್ ಮೂವ್ಮೆಂಟ್ಸ್ ರಿಲೇಟೆಡ್ ಟು ದ ಗ್ರೋತ್. ಇಷ್ಟು ಪುಟ್ಟ ಗಿಡ ಇದ್ದದ್ದು ಆಮೇಲೆ ಎತ್ತರ, ಇನ್ನೂ ಎತ್ತರ ಆಗ್ಬೇಕಾದ್ರೆ ಅಲ್ಲಿ ಸೆಲ್ ಡಿವಿಷನ್ ಆಗ್ಬೇಕು, ಕೋಶ ವಿಭಜನೆಯಾಗಿ ಬೆಳವಣಿಗೆ ಉಂಟಾಗಬೇಕು. ಈ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಅನೇಕ ಚಲನೆಗಳು ಸಸ್ಯದ ಶರೀರದಲ್ಲ ಆಗುತ್ತೆ. ಅವುಗಳನ್ನ ಟ್ರೋಪಿಕ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ದೋಸ್ ಮೂವ್ಮೆಂಟ್ಸ್ ವಿಚ್ ಆರ್ ರಿಲೇಟೆಡ್ ಟು ದ ಗ್ರೋತ್ ಆಫ್ ದ ಪ್ಲಾಂಟ್ ಬಾಡಿ. ಇನ್ ಕೆಲವು ಚಲನೆಗಳಿವೆ, ಅದು ಸುತ್ತಮುತ್ತಲಿನ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಚಲನೆಗಳಾಗುತ್ತೆ. ಆ ಚಲನೆಗಳು ಬೆಳವಣಿಗೆಗೆ ಸಂಬಂಧಪಟ್ಟಿರಲ್ಲ. ಅದಕ್ಕೆ ನಾವು ನ್ಯಾಸ್ಟಿಕ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ನ್ಯಾಸ್ಟಿಕ್, NASTIC, ಅನನುವರ್ತನಾ ಚಲನೆಗಳು. ಯಾವುದು ಬೆಳವಣಿಗೆಗೆ ಸಂಬಂಧಪಟ್ಟಿವೆಯೋ ಆ ಚಲನೆಗಳೆಲ್ಲವನ್ನೂ ಕೂಡ ನಾವು ಅನುವರ್ತನಾ ಚಲನೆಗಳು ಅಂತ ಕರಿತೀವಿ, ಟ್ರೋಪಿಕ್ ಮೂವ್ಮೆಂಟ್ಸ್. ಇನ್ ಕೆಲವು ಚಲನೆಗಳಿವೆ, ಅದು ಬೆಳವಣಿಗೆಗೆ ಸಂಬಂಧಪಟ್ಟಿಲ್ಲ, ಇನ್ನೇನೋ ಬೇಕು, ಏನೋ ಪೋಷಕಾಂಶ ಬೇಕು, ಅದಕ್ಕೊಂದಿಷ್ಟು ಚಲನೆ ಆಗುತ್ತೆ. ನೀರು ಹುಡ್ಕೊಂಡು ಹೋಗ್ಬೇಕು, ಅದಕ್ಕೇನೋ ಒಂದು ಚಲನೆ ಆಗುತ್ತೆ. ಆಮೇಲೆ ಇನ್ನೇನೋ ಎಲೆ ಉದುರಿಸ್ಕೊಳ್ಳುವಂಥದ್ದು, ಅದನ್ನು ಕೂಡ ಒಂದು ಚಲನೆನೆ. ಇವೆಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಚಲನೆಗಳಲ್ಲ. ಇವುಗಳನ್ನ ಅನನುವರ್ತನಾ ಚಲನೆಗಳು ಅಥವಾ ನ್ಯಾಸ್ಟಿಕ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಎರಡು ರೀತಿಯ ಚಲನೆಗಳು ಕಂಡು ಬರುತ್ತೆ. ಅಂದ್ರೆ
ಸಸ್ಯಗಳ ಶರೀರದಲ್ಲಿ ಚಲನೆಗೆ ಸಂಬಂಧಪಟ್ಟಂತಹ ಕೆಲವು ಚಲನೆಗಳ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಕೆಲವು ಚಲನೆಗಳಾಗ್ತವೆ, ಇನ್ ಕೆಲವು ಬೆಳವಣಿಗೆಗೆ ಸಂಬಂಧಪಟ್ಟಿಲ್ಲ. ಆದ್ರೂ ಆ ಚಲನೆಗಳು ಅನಿವಾರ್ಯ ಸಸ್ಯಗಳಿಗೆ. ಈ ಚಲನೆಗಳಲ್ಲದೆ ಅವುಗಳ ಶರೀರದಲ್ಲಿ ನಡೆಯುವಂತಹ ಅನೇಕ ಬದಲಾವಣೆಗಳಿಗೂ ಕೂಡ ರಾಸಾಯನಿಕಗಳೇ ಕಾರಣ ಅಂತ ನಾನು ಈಗಾಗಲೇ ಹೇಳಿದೆ. ಇವುಗಳಿಗೂ ಕೂಡ ಈ ರಾಸಾಯನಿಕಗಳೇ ಕಾರಣವಾಗುತ್ತೆ. ಸೊ ನಾವು ಈ ಅನುವರ್ತನಾ ಚಲನೆಗಳಿದೆಯಲ್ಲ, ಇವುಗಳೆಲ್ಲ ಏನಂದ್ರೆ ಕೆಲವು ಪರಿಸರದ ಅಂಶಗಳು, ಆ ಪರಿಸರದ ಅಂಶಗಳ ಕಡೆಗೆ ಸಸ್ಯ ಚಲನೆ ತೋರಿಸ್ತದೆ ಅಥವಾ ಅದರಿಂದ ದೂರಕ್ಕೆ ಚಲನೆಯನ್ನ ತೋರಿಸುತ್ತೆ. ಈಗ ಉದಾಹರಣೆಗೆ ಒಂದು ಸಸ್ಯಗಳೆಲ್ಲ ಸಾಮಾನ್ಯವಾಗಿ ದೇ ಶೋ ಮೂವ್ಮೆಂಟ್ ಟುವರ್ಡ್ಸ್ ಲೈಟ್. ಯಾಕೆಂದ್ರೆ ಅವುಗಳ ಸರ್ವೈವಲ್ಗೆ ಬೆಳಕು ಬೇಕು. ಬೆಳಕು ಯಾವ ದಿಕ್ಕಲ್ಲಿ ಸಿಕ್ಕುತ್ತೋ ಆ ದಿಕ್ಕಿಗೆ ಬಾಗ್ಬಿಟ್ಟು ಬೆಳಕಿನ ಕಡೆಗೆ ಅವು ಚಲನೆಯನ್ನ ತೋರಿಸ್ತವೆ. ಅದೊಂದು ಟ್ರೋಪಿಕ್ ಮೂವ್ಮೆಂಟ್, ಅಂದ್ರೆ ಅನುವರ್ತನಾ ಚಲನೆ ಅದು. ಸೊ ಈ ಟ್ರೋಪಿಕ್ ಮೂವ್ಮೆಂಟ್ಗಳು sometimes they will be towards an aspect of the environment. Light is an aspect of environment. ಅದರ ಕಡೆಗೆ ಚಲನೆ ಆಗಬಹುದು, ಕೆಲವು ಸಲ ಅದರಿಂದ ದೂರಕ್ಕೆ ಆಗಬಹುದು. ಈ ಅನುವರ್ತನಾ ಚಲನೆಗಳು ಬರೇ ಸಸ್ಯದಲ್ಲಿ ಮಾತ್ರ ಅಂತ ಅಲ್ಲ, ಪ್ರಾಣಿಗಳಲ್ಲೂ ಕೂಡ ಅನುವರ್ತನಾ ಚಲನೆಗಳಿವೆ. ಉದಾಹರಣೆಗೆ ನೀವು ಮನೆಯಲ್ಲಿ ಜಿರಳೆ ಅಂತ ಇಟ್ಕೊಳ್ಳಿ, ದೀಪ ಹಾಕಿದ ತಕ್ಷಣ ಅದು ಅಲ್ಲಿಂದ ಓಡಿ ಹೋಗುತ್ತೆ, ಅಲ್ಲೆಲ್ಲೋ ಕತ್ತಲಿನ ಕಡೆಗೆ ಹೋಗುತ್ತೆ ಅಥವಾ ಗೂಡು ಸೇರ್ಕೊಳ್ಳುತ್ತೆ. ಸೊ ಅವುಗಳು ಬೆಳಕಿನಿಂದ ದೂರ ಹೋಗುತ್ತೆ. ಅದು ಒಂದು ರೀತಿಯ ಒಂದು ಪರಿಸರದ ಅಂಶದಿಂದ ದೂರ ಹೋಗುವಂತಹ ಚಲನೆ. ಪ್ಲಾಂಟ್ಸ್ ನಲ್ಲಿ ಈ ತರಹ ಬರುವಂತಹ ಗ್ರೋತ್ ರಿಲೇಟೆಡ್ ಮೂವ್ಮೆಂಟ್ಸ್ which can happen either towards or away from environmental factor or environmental stimuli are called tropic movements. One second. ಸಾರಿ, ಸ್ವಲ್ಪ ನನ್ನ ಮೈಕ್ ಕೆಳಗಡೆ ಬೀಳ್ತು. ನೋಡಿ, ಸಸ್ಯಗಳಲ್ಲಿ ಅನುವರ್ತನಾ ಚಲನೆಗಳು ಯಾವ್ಯಾವ ರೀತಿ ಇರಬಹುದು? ಬೆಳಕು, ದ್ಯುತಿ ಅಂದ್ರೆ ಬೆಳಕು, ದ್ಯುತಿ ಅನುವರ್ತನೆ, ಫೋಟೋಟ್ರೋಪಿಸಮ್. ಫೋಟೋ ಅಂದ್ರೆ ಬೆಳಕು ಅಂತ ಅರ್ಥ, ಫೋಟೋಟ್ರೋಪಿಸಮ್ ಅಂದ್ರೆ ಮೂವ್ಮೆಂಟ್, ಗ್ರೋತ್ ರಿಲೇಟೆಡ್ ಮೂವ್ಮೆಂಟ್ ಆಗಿರಬಹುದು ಅಥವಾ ಎನಿ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲಿಯ ಕಡೆಗೆ ಅದು ಹೋಗುವಂಥದ್ದಿರಬಹುದು. ಫೋಟೋಟ್ರೋಪಿಸಮ್, ಫೋಟೋ ಅಂದ್ರೆ ಬೆಳಕು, ಬೆಳಕಿನ ಕಡೆಗೆ ಅನುವರ್ತನೆ ಅಥವಾ ಬೆಳಕಿನಿಂದ ದೂರಕ್ಕೆ ಅನುವರ್ತನೆ. ಇನ್ನೊಂದು ಭೂಮಿಯ ಕಡೆಗೆ ಚಲನೆ ಉಂಟಾಗಬಹುದು. ಅದನ್ನ ಭೂಮಿಯ ಕಡೆಗಾದ್ರೆ ಅದು ಪಾಸಿಟಿವ್ ಟ್ರೋಪಿಸಮ್. ಅಲ್ಲೂ ಕೂಡ ಅಷ್ಟೇನೆ, ಬೆಳಕಿನ ಕಡೆಗೆ ಚಲನೆ ಉಂಟಾದ್ರೆ, ಸಸ್ಯದ ಚಲನೆ ಅಥವಾ ಸಸ್ಯದ ಒಂದು ಭಾಗದ ಚಲನೆ ಉಂಟಾದ್ರೆ ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂದ್ರೆ ಧನಾತ್ಮಕ ದ್ಯುತಿ ಅನುವರ್ತನೆ. ಅದು ಬೆಳಕಿನಿಂದ ದೂರಕ್ಕೆ ಚಲನೆ ಉಂಟಾದ್ರೆ ಆಗುತ್ತೆ. ಸಸ್ಯಗಳಲ್ಲೂ ಕೂಡ ಈ ರೀತಿ ಬೆಳಕಿನಿಂದ ದೂರಕ್ಕೆ ಚಲನೆ ಉಂಟಾಗುತ್ತೆ. ಅದು ಯಾವುದು ಅಂತ ಮುಂದೆ ನೋಡೋಣ. ಅದನ್ನ ಋಣಾತ್ಮಕ ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ಹಾಗೇನೆ ಟಿಗ್ಮೋಟ್ರೋಪಿಸಮ್. ಟಿಗ್ಮೋ ಅಂತಂದ್ರೆ ಸ್ಪರ್ಶ ಅಂತ, ಮುಟ್ಟೋದು. ಅಂದ್ರೆ ಯಾವುದಾದ್ರೂ ಒಂದು ಪದಾರ್ಥ ಸಸ್ಯದ ಭಾಗವನ್ನ ಮುಟ್ಟಿದಾಗ ಅವು ಚಲನೆಯನ್ನ ತೋರಿಸಬಹುದು. ಅದನ್ನ ನಾವು ಟಿಗ್ಮೋಟ್ರೋಪಿಸಮ್, ಸ್ಪರ್ಶಾನುವರ್ತನೆ ಅಂತ ಕರಿತೀವಿ. ಅದು ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವ್ ಆಗಿರಬಹುದು ಅಥವಾ ನ್ಯಾಸ್ಟಿಕ್ ಆಗಿರಬಹುದು. ಅಂದ್ರೆ ಇದು ಅನನುವರ್ತನೆ ಆಗಿರಬಹುದು, ಅಂದ್ರೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಿಲ್ದಲೇ ಇರಬಹುದು. ಹಾಗೇನೆ ಜಲಾನುವರ್ತನೆ, ಹೈಡ್ರೋಟ್ರೋಪಿಸಮ್. ಹೈಡ್ರೋ ಅಂದ್ರೆ ನೀರು ಅಂತ ಹೇಳಿ, ನೀರಿನ ಕಡೆಗೆ ಚಲನೆ ಕಂಡು ಬರಬಹುದು ಅಥವಾ ನೀರಿನಿಂದ ದೂರಕ್ಕೆ ಚಲನೆ ಕಂಡು ಬರಬಹುದು. ದೇರ್ ಕ್ಯಾನ್ ಬಿ ಮೂವ್ಮೆಂಟ್ ಆಫ್ ಎ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ either towards
ವಾಟರ್ ಆರ್ ಅವೇ ಫ್ರಮ್ ವಾಟರ್. ಟುವರ್ಡ್ಸ್ ವಾಟರ್ ಆದ್ರೆ ಇಟ್ ಇಸ್ ಪಾಸಿಟಿವ್ ಹೈಡ್ರೋಟ್ರೋಪಿಸಮ್, ಅವೇ ಫ್ರಮ್ ವಾಟರ್ ಆದ್ರೆ ನೆಗೆಟಿವ್ ಹೈಡ್ರೋಟ್ರೋಪಿಸಮ್. ಇನ್ನು ಕೆಲವು ರಾಸಾಯನಿಕಗಳ ಕಡೆಗೆ ಅನುವರ್ತನೆ ಕಂಡು ಬರುತ್ತೆ. ಕೆಲವು ರಾಸಾಯನಿಕಗಳ ಕಡೆಗೆ ಚಲನೆ ಕಂಡು ಬಂದ್ರೆ ಅದನ್ನ ಧನಾತ್ಮಕ ರಾಸಾಯನಿಕ ಅನುವರ್ತನೆ ಅಂತ ಕರಿತೀವಿ. ಅಂದ್ರೆ ಪಾಸಿಟಿವ್ ಕೀಮೋಟ್ರೋಪಿಸಮ್. ಕೀಮೋ ಅಂದ್ರೆ ಕೆಮಿಕಲ್ ಅನ್ನೋ ಅದರಿಂದ ಬರುವಂಥದ್ದು. ಹಾಗೇನೆ ಉಷ್ಣಾನುವರ್ತನೆ, ಉಷ್ಣದ ಕಡೆಗೆ. ಈಗ ನಾವೇನೆ ನೋಡಿ, ನಮಗೆ ತುಂಬಾ ಚಳಿ ಆದಾಗ ಬೆಚ್ಚನೆಯ ವಾತಾವರಣಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಆತರ ಕೆಲವು ಸಲ ಉಷ್ಣ ಜಾಸ್ತಿ ಆದಾಗ ನಾವು ಅದರಿಂದ ದೂರಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಹಾಗೇನೆ ಸಸ್ಯಗಳು ತಮ್ಮಲ್ಲಿ ಇರುವಂತಹ ಒಂದು ರಾಸಾಯನಿಕ ವ್ಯವಸ್ಥೆಯ ಮೂಲಕ ಬದುಕು ಉಳಿಯೋದಕ್ಕೆ ಈ ಎಲ್ಲ ಹೊಂದಾಣಿಕೆಗಳನ್ನ ಮಾಡ್ಕೊಳ್ತವೆ. ಅವುಗಳ ಶರೀರದ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ಕೊಳ್ತವೆ, ಸಮನ್ವಯ ಮಾಡ್ಕೊಳ್ತವೆ, ಈ ತರ. ಸೊ ಇವೆಲ್ಲ ನಾನು ಕೆಳಗಡೆ ಹಾಕಿರುವಂತ ಬೆಳಕು, ಗುರುತ್ವ, ಸ್ಪರ್ಶ, ನೀರು, ರಾಸಾಯನಿಕಗಳು, ಉಷ್ಣ, ಇವೆಲ್ಲ ಪರಿಸರದ ಅಂಶಗಳು. ಇದು ಈ ಪರಿಸರದ ಅಂಶಗಳಿಗೆ ಒಂದು ಪ್ರತಿಕ್ರಿಯೆಯಾಗಿ ಸಸ್ಯಗಳು ಚಲನೆಯನ್ನ ತೋರಿಸ್ತವೆ. ಅದನ್ನ ನಾವು ಟ್ರೋಪಿಕ್ ಮೂವ್ಮೆಂಟ್ಸ್ ಇನ್ ಪ್ಲಾಂಟ್ಸ್ ಅಂತ. ಈ ಪದಗಳು ಸ್ವಲ್ಪ ನಿಮ್ಗೆ ಹೊಸದಾಗಿದೆ, ಆದ್ರೆ ಅದು ಕಷ್ಟ ಇಲ್ಲ. ಫೋಟೋ ಅಂದ್ರೆ ಬೆಳಕು, ಟ್ರೋಪಿಸಮ್ ಅಂದ್ರೆ ಚಲನೆ, ಅಂದ್ರೆ ಬೆಳಕಿನ ಕಡೆಗೆ ಅಥವಾ ಬೆಳಕಿನಿಂದ ದೂರಕ್ಕೆ ಚಲನೆ. ಜಿಯೋ ಅಂದ್ರೆ ಭೂಮಿ, ಭೂಮಿಯ ಕಡೆಗೆ ಚಲನೆ ಅಥವಾ ಭೂಮಿಯಿಂದ ದೂರಕ್ಕೆ ಚಲನೆ. ತಿಗ್ಮೋ ಅಂದ್ರೆ ಸ್ಪರ್ಶ, ಸ್ಪರ್ಶಕ್ಕೆ ಅನುಕೂಲವಾಗಿ ಸ್ಪರ್ಶವಾದ ದಿಕ್ಕಿನಲ್ಲಿ ಚಲನೆ ಆಗ್ಬಹುದು ಅಥವಾ ಸ್ಪರ್ಶಕ್ಕೆ ದೂರ ಹೋಗುವಂತಹ ಒಂದು ಚಲನೆ ಇರಬಹುದು. ಜಲಾನುವರ್ತನೆ ಅಂದ್ರೆ ನೀರು ಪರಿಸರದ ಒಂದು ಅಂಶ. ಅದು ಆ ನೀರಿನ ಕಡೆಗೆ ಚಲನೆ ಉಂಟಾಗಬಹುದು ಅಥವಾ ನೀರಿನ ದೂರಕ್ಕೆ ಚಲನೆ ಉಂಟಾಗಬಹುದು. ಹಾಗೇನೆ ರಾಸಾಯನಿಕಗಳು, ಉಷ್ಣ, ಈ ರೀತಿ ಚಲನೆಗಳು ಸಸ್ಯಗಳಲ್ಲಿ ಅನೇಕ ಪರಿಸರದ ಅಂಶಗಳಿಗೆ ಈ ಆಗೋದನ್ನ ನಾವು ನೋಡ್ತೀವಿ. ದ್ಯುತಿ ಅನುವರ್ತನೆ ಅಥವಾ ಫೋಟೋಟ್ರೋಪಿಸಮ್ ಏನದು? ಎಂಟೈರ್ ಪ್ಲಾಂಟ್ ಆರ್ ಅ ಪಾರ್ಟ್ ಆಫ್ ದಿ ಪ್ಲಾಂಟ್ ಈಸ್ ಐದರ್ ಮೂವಿಂಗ್ ಟುವರ್ಡ್ಸ್ ಲೈಟ್ ಆರ್ ಅವೇ ಫ್ರಮ್ ಲೈಟ್. ಇವೆರಡನ್ನು ಒಟ್ಟಿಗೆ ನಾವು ಫೋಟೋಟ್ರೋಪಿಸಮ್ ಅಂತ ಕರೆಯೋದು. ಇಫ್ ಅ ಪಾರ್ಟ್ ಆಫ್ ದಿ ಪ್ಲಾಂಟ್ ಈಸ್ ಮೂವಿಂಗ್ ಟುವರ್ಡ್ಸ್ light, it is positive phototropism. If it is moving away from light, it is negative phototropism. ಅಷ್ಟೇ. ಸೊ ಇದನ್ನ ನಾವು ಹೀಗೆ ನಾವು ವರ್ಗೀಕರಣ ಮಾಡ್ಕೊಳ್ತೀವಿ. ಅಂದ್ರೆ ಬೆಳಕು ಅನ್ನೋದು ಪರಿಸರದ ಒಂದು ಅಂಶ. ಸಸ್ಯಗಳು ಚಲನೆಯನ್ನ ಬೆಳಕಿನ ಕಡೆಗೆ ತೋರಿಸಬಹುದು ಅಥವಾ ಬೆಳಕಿನಿಂದ ದೂರಕ್ಕೆ ತೋರಿಸಬಹುದು. ಇಡೀ ಸಸ್ಯ ಚಲನೆ ಮಾಡಬಹುದು ಅಥವಾ ಒಂದು ಸಸ್ಯದ ಒಂದು ಭಾಗ ಚಲನೆ ಮಾಡಬಹುದು. ಸಸ್ಯದ ಒಂದು ಭಾಗ ಬೆಳಕಿನ ಕಡೆಗೆ ಚಲನೆ ತೋರಿಸಬಹುದು, ಇನ್ನೊಂದು ಭಾಗ ಬೆಳಕಿನಿಂದ ದೂರಕ್ಕೆ ಚಲನೆಯನ್ನ ತೋರಿಸಬಹುದು. ಇವೆಲ್ಲ ಸಾಧ್ಯತೆಗಳಿವೆ. ಅದನ್ನ ನಾವು ಬೆಳಕಿನ ಕಡೆಗೆ, ಬೆಳಕು ಎಲ್ಲಿಂದ ಬರ್ತಾ ಇದೆಯೋ ಆ ಆಕಾರದ ಕಡೆಗೆ ಚಲನೆ ಉಂಟಾದ್ರೆ ಅದನ್ನ ಧನಾತ್ಮಕ ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ಬೆಳಕಿನಿಂದ ದೂರಕ್ಕೆ ಸಸ್ಯದ ಭಾಗ ಚಲನೆಯನ್ನು ತೋರಿಸಿದರೆ ಅದನ್ನ ಋಣಾತ್ಮಕ ದ್ಯುತಿ ಅನುವರ್ತನೆ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ನೋಡಿ, ನಿಮ್ಮ ಎಡಭಾಗದಲ್ಲಿ ಕಾಣುವಂತಹ ಚಿತ್ರವನ್ನ ನೀವು ನೋಡಿ. ಅಲ್ಲಿ ಒಂದು ಬಲ್ಬ್ ಹಾಕಿ ಗಿಡವನ್ನ ಬೆಳೆಸ್ತಾ ಇದ್ದಾರೆ. ಬೆಳಕು ಬೀಳ್ತಾ ಇದೆ. ಈ ಮೇಲ್ಗಡೆಯಿಂದ ಬೆಳಕು ಬೀಳ್ತಾ ಇರುವಾಗ ನೀವು ಅಲ್ಲಿ ಗಮನಿಸ್ಕೋಬಹುದು. ಇಲ್ಲಿ ಮೇಲ್ಗಡೆಯಿಂದ ಬೆಳಕು ಬೀಳ್ತಾ ಇದೆ, ಇದು ಬೆಳಕು ಬೀಳುವಂತಹ ದಿಕ್ಕು. ಗಿಡ ಬೆಳಕಿನ ಕಡೆಗೆ ನೇರವಾಗಿ ಹೀಗೆ ಬೆಳೀತಾ ಇದೆ. ನೋಡಿ, ಬೆಳವಣಿಗೆ ಯಾವ ದಿಕ್ಕಲ್ಲಿ ಆಗ್ತಾ ಇದೆ? ಚಲನೆ. ಬೆಳವಣಿಗೆಯೂ ಕೂಡ ಒಂದು ರೀತಿಯ ಚಲನೆ. ಬೆಳಕಿನ ಆಕಾರದ ಕಡೆಗೆ ಚಲನೆ ಉಂಟಾಗ್ತಾ ಇದೆ. ಇದನ್ನ ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ ಹೇಳಿ ಕರಿತೀವಿ, ಧನಾತ್ಮಕ ದ್ಯುತಿ ಅನುವರ್ತನೆ. ಒಂದು ಡಬ್ಬದ ಒಳಗಡೆ ಈ ತರದೊಂದು ಕುಂಡವನ್ನ ಇಟ್ಟು ಅದರ ಸೈಡಲ್ ಓಪನಿಂಗ್ ಕೊಟ್ರೆ ಏನಾಗುತ್ತೆ ಅಂದ್ರೆ, ನೋಡಿ, ಇದು ಸೋರ್ಸ್, ಇದು ಸೋರ್ಸ್ ಆಫ್ ಲೈಟ್, ಇದು ಬೆಳಕಿನ ಆಕಾರ. ಇದು ಗಿಡ ಯಾವ ಕಡೆಗೆ ಹೋಗ್ತಾ ಇದೆ ನೋಡಿ, ಬೆಳಕಿನ ಆಕಾರ ಯಾವ ಕಡೆಗಿದೆ ಆ ಕಡೆಗೇನೆ ಹೋಗ್ತಾ ಇದೆ. ಅಂದ್ರೆ ನೇರವಾಗಿ ಬೆಳೀತಾ ಇಲ್ಲ, ಬೆಳಕಿನ ಆಕಾರ ಬದಿಯಲ್ಲಿರೋದ್ರಿಂದ ಬದಿಯ ಕಡೆಗೆ ತಿರುಕೊಂಡಿದೆ. ಇದನ್ನು ಕೂಡ ಬೆಳಕಿನ ಕಡೆಗೆ ಕಾಂಡದ ಚಲನೆ, ಎಲೆಗಳ ಚಲನೆ,
ನಾವು ಏನು ಒಂದು ಭೂಮಿಯ ಮೇಲ್ಭಾಗದ ಸಸ್ಯದ ಭಾಗ ಇದೆ, ಅವೆಲ್ಲವೂ ಬೆಳಕಿನ ಆಕಾರದ ಕಡೆಗೆ ತಿರುಗಿಕೊಳ್ತಾ ಇರೋದ್ರಿಂದ ಇದು ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಸೂರ್ಯ ಇದ್ದಾಗ ನೆಟ್ಟಗೆ ಬೆಳೀತವೆ ಗಿಡಗಳು, ಸೂರ್ಯ ಬೆಳೀತವೆ. ಸೊ ಆದ್ರೆ ಈ ಸೈಡ್ ಅಲ್ಲಿ ಎಲ್ಲ ಮನೆ ಒಳಗಡೆ ಒಂದು ಗಿಡನ ನಾವು ಹಾಕ್ಬಿಟ್ಟು ಅಲ್ಲಿ ಸೈಡ್ ಅಲ್ಲಿ ಕಿಟಕಿಯಿಂದ ಸೂರ್ಯನ ಬೆಳಕು ಬರೋ ಹಾಗೆ ಮಾಡಿದ್ರೆ ಆ ಕಿಟಕಿ ಕಡೆಗೆ ಬಾಗೋದನ್ನ ನೋಡ್ತೀವಿ. ಈ ಬಾಗುವಿಕೆ ಕೂಡ ಒಂದು ಚಲನೆಯೇ, ಅದು ಟ್ರೋಪಿಕ್ ಮೂವ್ಮೆಂಟ್. ಅದು ಯಾವ ಟ್ರೋಪಿಸಮ್? ಇದು ಫೋಟೋಟ್ರೋಪಿಸಮ್. ಬೆಳಕಿಗೆ ಸಸ್ಯದ ಭಾಗ ಸ್ಪಂದಿಸುವ ರೀತಿ, ತೋರಿಸುವ ಚಲನೆ. ಇವೆಲ್ಲವೂ ಕೂಡ ಬೆಳಕಿನ ಕಡೆಗೆ ಆಗ್ತಾ ಇರೋದ್ರಿಂದ ಕಾಂಡದ ಚಲನೆಗಳು, ಅದನ್ನ ನಾವು ಧನಾತ್ಮಕ ದ್ಯುತಿ ಅನುವರ್ತನೆ ಅಂತ ಹೇಳಿ ಕರಿತೀವಿ, ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ. ಬೇರುಗಳು ನೋಡಿ, ಬೆಳಕಿನ ಆಕಾರ ಎಲ್ಲಿದೆಯೋ ಅದಕ್ಕೆ ದೂರದ ಕಡೆಗೆ ನಲ್ಲಿ ಬೆಳೀತಾ ಇರೋದನ್ನ ನೀವು, ಬೆಳಕಿನ ಆಕಾರ ಇಲ್ಲಿದೆ, ಆದ್ರೆ ಇದು ಬೆಳಕಿಗೆ ಆಕಾರಕ್ಕೆ ವಿರುದ್ಧವಾದ ದಿಕ್ಕಲ್ಲಿ ಬೆಳೆಯೋದನ್ನ ನೀವು ನೋಡ್ತೀರಿ. ನೋಡಿ, ಇದನ್ನ ನಾವು ನೆಗೆಟಿವ್ ಫೋಟೋಟ್ರೋಪಿಸಮ್. ನಾನು ಈಗಾಗಲೇ ಮುಂದೆ ನಿಮ್ಮನ್ನು ಕೇಳಬೇಕು ಅಂತ ಪ್ರಶ್ನೆಗೆ ನಾನು ಈಗಾಗಲೇ ಉತ್ತರ ಹೇಳ್ಬಿಟ್ಟಿದ್ದೀನಿ. ನಾನು ಇದು ಹೇಗಾಗುತ್ತೆ ಅಂತ ಅಂದ್ರೆ, ಈ ಬಾಗುವಿಕೆ ಇದೆಯಲ್ಲ, ಬೆಳಕಿನ ಕಡೆಗೆ ಬಾಗುವಿಕೆ, ಇದರಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತದೆ. ಆಕ್ಸಿನ್, ಈ ಆಕ್ಸಿನ್ಗಳು ನೋಡಿ, ಇಲ್ಲೆಲ್ಲ ಚುಕ್ಕಿಗಳಲ್ಲಿ ಆಕ್ಸಿನ್ ಅಣುಗಳನ್ನ ತೋರಿಸಿದ್ದೀನಿ. ಇವು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಸಸ್ಯದ ಶರೀರದಲ್ಲೆಲ್ಲ ಸಮಾನವಾಗಿ ಹರಡಿಕೊಂಡಿರುತ್ತೆ. ಆದ್ರೆ ಅಕಸ್ಮಾತ್ ಸೂರ್ಯನ ಬೆಳಕು ಬರುವ ದಿಕ್ಕು ಬದಲಾಗ್ಬಿಡ್ತು ಅಂತ ಇಟ್ಕೊಳ್ಳಿ, ಓಪನ್ ಆಗಿಲ್ಲ, ಯಾವುದೋ ಒಂದು ಕೋಣೆ ಒಳಗೆ, ಒಂದು ಪೆಟ್ಟಿಗೆ ಒಳಗಡೆ ಇಟ್ಟಿರುವಂತಹ ಒಂದು ಗಿಡ ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ ಅಂದ್ರೆ ಈ ಆಕ್ಸಿನ್ಗಳೆಲ್ಲ ಒಂದ್ ಕಡೆಗೆ ಹೊಟ್ಟೋಗುತ್ತೆ. ಒಂದ್ ಕಡೆಗೆ ಹೋಗಿ ಅದೇನ್ ಕೋಶಗಳಿದೆಯಲ್ಲ, ಈ ಜೀವಕೋಶಗಳಿದೆ ನೋಡಿ, ಈ ಜೀವಕೋಶಗಳನ್ನ ಅದು ಸೆಲ್ ಡಿವಿಷನ್ ಮಾಡುತ್ತೆ, ಅಥವಾ ಅವುಗಳನ್ನ ಇಲಾಂಗೇಟ್ ಮಾಡುತ್ತೆ, ಅಂದ್ರೆ ಎಳೆಯುತ್ತೆ, ಅವುಗಳನ್ನ ಉದ್ದ ಮಾಡುತ್ತೆ. ಆ ಕೋಶಗಳು ಎಷ್ಟಿರುತ್ತೋ ಅವುಗಳ ಉದ್ದ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ನೋಡಿ ನೀವು, ಇಲ್ಲಿರುವಂತಹ ಒಂದು ಸೈಜ್ಗುನು ಇಲ್ಲಿರುವಂತಹ ಸೈಜ್ಗುನು ನೋಡಿ, ಈ ಕಡೆ ಏನಾಗುತ್ತೆ ಅಂದ್ರೆ ಅದು ಈ ಬೆಳವಣಿಗೆ ಅದು ಇಲಾಂಗೇಟ್ ಆಗಿಲ್ಲ. ಯಾಕೆ? ಇಲ್ಲಿ ಆಕ್ಸಿನ್ಗಳಿಲ್ಲ, ಇದ್ದದ್ದೆಲ್ಲ ಈ ಸೈಡ್ ಹೊಟ್ಟೋಗಿವೆ. ಈ ಉದ್ದ ಆಗಿದ್ದರಿಂದ, ಇವು ಮೊದಲಿದ್ದಷ್ಟೇ ಉದ್ದ ಇರೋದ್ರಿಂದ ಬಾಗುವಿಕೆ ಉಂಟಾಗುತ್ತೆ. ಯಾವಾಗಲೂ ಅಷ್ಟೇ, ಒಂದು ಭಾಗ ಹೆಚ್ಚು ನೀಳವಾಗಿ ಇನ್ನೊಂದು ಭಾಗ ಕುಗ್ಗಿದ್ರೆ ಅಥವಾ ಇದ್ದಷ್ಟೇ ಇದ್ರೆ ಬಾಗುವಿಕೆ, ತಿರುಗುವಿಕೆ ಉಂಟಾಗುತ್ತೆ. ಆ ತಿರುಗುವಿಕೆಯನ್ನು ಉಂಟು ಮಾಡೋದರಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತದೆ. ಋಣಾತ್ಮಕ ದ್ಯುತಿ ಅನಿವರ್ತನೆಗೆ ಒಂದು ಉದಾಹರಣೆ ಕೊಡಬಲ್ಲರ ಅಂತ ಕೇಳಿದೆ. ಈಗಾಗಲೇ ನಾನೇ ಹೇಳಿದ್ದೀನಿ, ಬೇರುಗಳು ಬೆಳಕಿಗೆ ವಿರುದ್ಧವಾದ ದಿಕ್ಕಲ್ಲಿ ಬೆಳೀತವೆ ಅಂತ ನಾನು ಹೇಳಿದೆ. ಅದು ಒಂದು ಋಣಾತ್ಮಕ ದ್ಯುತಿ ಅನುವರ್ತನೆಗೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ನೋಡಿ, ಇವಾಗ ಗುರುತ್ವಾನುವರ್ತನೆ. ಒಂದು ಹೂಕುಂಡ ಇದೆ ಅಂತ ಇಟ್ಕೊಳ್ಳಿ. ಆ ಹೂಕುಂಡದ ತಳಗಡೆಯ ಭಾಗವನ್ನ ನಾವು ಓಪನ್ ಮಾಡಿದೀವಿ ಮತ್ತು ಅದನ್ನ ಮಲಗಿಸಿಟ್ರೆ ಏನಾಗುತ್ತೆ ಅಂದ್ರೆ, ಕಾಂಡ ಭೂಮಿಗೆ ವಿರುದ್ಧವಾದ ದಿಕ್ಕಲ್ಲಿ ಬೆಳೀತಾ ಹೋಗುತ್ತೆ, ಆದ್ರೆ ಬೇರು ಭೂಮಿಯ ಕಡೆಗೆ ಬೆಳೀತಾ ಹೋಗುತ್ತೆ. ನೀವು ಗಿಡದ ಒಂದು ಕುಂಡವನ್ನ ಹೇಗೆ ಬೇಕಾದ್ರೂ ಇಡಿ, ಕಾಂಡ ಎಲ್ಲ ಮೇಲ್ಮುಖವಾಗಿ ಬೆಳೀತದೆ, ಬೇರೆಲ್ಲ ಕೆಳಮುಖವಾಗಿ ಬೆಳೀತದೆ. ಅಂದ್ರೆ ಬೇರುಗಳು ಭೂಮಿಯ ಕಡೆಗೆ, ಕಾಂಡ ಭೂಮಿಯಿಂದ ದೂರಕ್ಕೆ. ಆದ್ರಿಂದ ಈ ತರದ ಇದು ಏನಾಗುತ್ತೆ ಅಂತಂದ್ರೆ, ಕಾಂಡಗಳು ಋಣ ಗುರುತ್ವಾನುವರ್ತನೆಯನ್ನ ತೋರಿಸ್ತವೆ, ಬೇರುಗಳು ಧನಾತ್ಮಕ ಗುರುತ್ವಾನುವರ್ತನೆಯನ್ನ ತೋರಿಸೋದನ್ನ ನಾವು ನೋಡ್ತೀವಿ. ಸೊ ಇಫ್ ಯು ಜಸ್ಟ್ ಟಿಲ್ಟ್ ಎ potted plant, you can see the movement of the stem, the leaves against gravity, whereas the roots will grow in the direct earth. So the movement of roots towards the earth in the direction of gravity is positive geotropism, whereas the movement of the stem and the leaves against the gravity
ಈಸ್ ಕಾಲ್ಡ್ ನೆಗೆಟಿವ್ ಜಿಯೋಟ್ರೋಪಿಸಮ್. ಟ್ರೋಪಿಸಮ್ ಅನ್ನೋದು ಒಂದು ನೌನ್, ನಾಮಪದ. ಸೊ ಅದು ನಾವು ಈ ಲಕ್ಷಣವನ್ನ ನಾವು ನೆಗೆಟಿವ್ಲಿ ಜಿಯೋಟ್ರೋಪಿಕ್ ಅಂತ ಹೇಳಿ ಕರಿತೀವಿ. ಸೊ ಹೀಗೆ ನೀವು ಇನ್ನೊಂದು ದಿಕ್ಕಿಗೆ ತಿರುಗಿಸಿಡಿ, ಅರ್ಧ ತಿರುಗಿಸಿಡಿ, ಪೂರ್ತಿ ತಿರುಗಿಸಿಡಿ, ಅಥವಾ ಸಾಧ್ಯ ಇದ್ರೆ ಆ ಮಣ್ಣು ಕೆಳಗಡೆ ಬೀಳದ ಹಾಗೆ ಕವರ್ ಮಾಡಿಬಿಟ್ಟು ಪಾಟನ್ನ ಅದನ್ನ ಉಲ್ಟಾ ಪುಲ್ಟಾ ಅಂದ್ರೆ ಬೇರೆ ಮೇಲಕ್ಕೆ ಕಾಂಡ ಕೆಳಗಡೆ ಇರೋ ಹಾಗೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆಗ್ಲೂ ಕೂಡ ನೀವೇನ್ ನೋಡ್ತೀರಿ ಅಂತಂದ್ರೆ ಆ ಕಾಂಡ ಭಾಗ ಮತ್ತೆ ಮೇಲ್ಮುಖವಾಗಿ ಆಕಾಶದ ಕಡೆಗೆ ಬೆಳೆಯೋದನ್ನ ನೀವು ನೋಡ್ತೀರಿ. ಸ್ವಲ್ಪ ಬಗ್ಗಿ ಮತ್ತೆ ಮೇಲಕ್ಕೆ ಹೋಗುತ್ತೆ. ಬೇರುಗಳು ಅಷ್ಟೇನೆ ಕೆಳಮುಖವಾಗಿ ಬರುತ್ತೆ. ಸೊ ಇದು ಜಿಯೋಟ್ರೋಪಿಸಮ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಬೇರುಗಳಲ್ಲಿ ಕೂಡ ಈ ರೀತಿಯ ಒಂದು ಅನುವರ್ತನೆ ಕಂಡು ಬರುತ್ತೆ. ಸೊ ಇದೆಲ್ಲದಕ್ಕೆ ಕಾರಣ ಏನು ಅಂದ್ರೆ ಆಕ್ಸಿನ್ಗಳು. ಆಕ್ಸಿನ್ಗಳು ಏನ್ ಮಾಡುತ್ತೆ ಅಂತಂದ್ರೆ ಈ ಕೋಶಗಳನ್ನ ನೀಳಗೊಳಿಸ್ತವೆ ಅಥವಾ ಚಿಕ್ಕದು ಮಾಡ್ತವೆ. ಚಿಕ್ಕದು ಮಾಡಿದ ಕಡೆಗೆ ಬಾಗುತ್ತೆ, ದೊಡ್ಡದು ಮಾಡಿದಾಗ ಚಿಕ್ಕದಾಗಿರುವುದರ ಕಡೆಗೆ ಬಾಗುತ್ತೆ. ಯಾವಾಗಲೂ ಕೂಡ ಎಲ್ಲಿ ಕೋಶದ ಗಾತ್ರಗಳು ಕಡಿಮೆ ಆಗುತ್ತೋ ಆ ಕಡೆಗೆ ಸಸ್ಯದ ಭಾಗಗಳು ಬಾಗುವುದನ್ನ ನಾವು ನೋಡ್ತೀವಿ. ಸೊ ಇದು ಆಕ್ಸಿನ್ ಅನ್ನುವಂತಹ ಒಂದು ಕೆಮಿಕಲ್ ಹಾರ್ಮೋನ್. ಅದು ಕಾಂಡ ಮತ್ತು ಬೇರುಗಳ ಕೆಳಭಾಗದಲ್ಲಿ ಒಟ್ಟಾಗಿ ಸೇರಿಕೊಂಡು ಅವುಗಳ ಬಾಗುವಿಕೆಗೆ ಕಾರಣ ಆಗುತ್ತೆ. ಗುರುತ್ವಾನುವರ್ತನೆ ಉಂಟಾಗೋದು ಪ್ರಮುಖವಾಗಿ ಆಕ್ಸಿನ್ ನಿಂದ. ನೋಡಿ, ಹೀಗೆ ನಾವು ಇಟ್ಟು ಅಂತ ಇಟ್ಕೊಳ್ಳಿ ಗಿಡನ. ಹೀಗೆ ಮೊದಲ ಕುಂಡದಲ್ಲಿ ಹೊರಗಡೆ ಇಟ್ಟಿದ್ದೀವಿ, ಅದು ಮೇಲೆ ನೇರವಾಗಿ ಬೆಳೀತಾ ಇದೆ. ಮಲಗಿಸಿಟ್ಟಾಗ ನೋಡಿ, ಬೇರು ಮತ್ತು ಕಾಂಡಗಳು ಬೇರೆ ಬೇರೆ ದಿಕ್ಕಲ್ಲಿ, ವಿರುದ್ಧ ದಿಕ್ಕಲ್ಲಿ ಬೆಳೆಯೋದನ್ನ ನಾವು ನೋಡ್ತೀವಿ. ಇದು ಜಿಯೋಟ್ರೋಪಿಸಮ್ ಅಂತ. ಹೈಡ್ರೋಟ್ರೋಪಿಸಮ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲ ಜೀವಿಗಳು, ಬಹುಪಾಲು ಜೀವಿಗಳು ನೀರಿಲ್ದಲ್ಲೇನೆ ಬದುಕಕ್ಕಾಗಲ್ಲ. ನಮ್ಮ ಶರೀರದ ಬಹುಭಾಗ ಎಲ್ಲ ನೀರಲ್ಲೇ ಆಗಿರೋದು. ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಅವರ್ ಬಾಡಿ ಇಸ್ ವಾಟರ್. ಸೊ ಹಾಗೇನೆ ಈ ಸಸ್ಯಗಳಿಗೂ ಕೂಡ ಅವುಗಳ ಚಟುವಟಿಕೆಗಳು ನಡೆದು ಅವು ಬದುಕುಳಿಬೇಕಾದರೆ ನೀರು ಬೇಕು. ಆ ನೀರಿನ ಕಡೆಗೆ ಚಲನೆಯನ್ನ ನಾವು ಗಮನಿಸಿದ್ರೆ ಅದು ಜಲಾನುವರ್ತನೆ, ಅಥವಾ ನೀರಿನಿಂದ ದೂರಕ್ಕೆ ಚಲನೆಯನ್ನ ನೋಡಿದ್ರು ಕೂಡ ಅದು ಜಲಾನುವರ್ತನೆ. ನೀರಿನ ಕಡೆಗಾದ್ರೆ ಧನಾತ್ಮಕ ಜಲಾನುವರ್ತನೆ, ನೀರಿನಿಂದ ದೂರಕ್ಕೆ ಬೆಳವಣಿಗೆ ಉಂಟಾದ್ರೆ ಅದು ಋಣಾತ್ಮಕ ಜಲಾನುವರ್ತನೆ, ಪಾಸಿಟಿವ್ ಹೈಡ್ರೋಟ್ರೋಪಿಸಮ್ ಅಂತ ಕರಿತೀವಿ. ನೋಡಿ, ಇಲ್ಲಿ ತೇವಾಂಶಯುಕ್ತವಾದಂತಹ ಮಣ್ಣಿದೆ. ಇಲ್ಲಿ ಎಲ್ಲ ಕಡೆ ಸಮಾನವಾಗಿ ತೇವಾಂಶ ಇರೋದ್ರಿಂದ ಗಿಡ ಯಾವ ಕಡೆಗೂ ಭಾಗದಲ್ಲಿ ನೇರವಾಗಿ ಹೋಗ್ತಾ ಇದೆ. ಒದ್ದೆ ಆಗಿಲ್ಲ, ಇದು ನೀರಿನ ಅಂಶ ಇಲ್ಲ ಈ ಕಡೆ. ಆದ್ರೆ ಈ ಕಡೆ ಒಂದು ಬಟ್ಲಲ್ಲಿ ಅನೇಕ ರಂಧ್ರಗಳನ್ನ ಮಾಡಿ ಅದ್ರೊಳಗೆ ನೀರು ತುಂಬಿಸಿ ಆ ಮಣ್ಣೊಳಗೆ ಹೂತಿಟ್ಟಿದೀವಿ. ನೀರು ಇಲ್ಲಿ ತೇವಾಂಶ ಜಾಸ್ತಿ ಇದೆ. ಈ ಭಾಗದಲ್ಲಿ ತೇವಾಂಶ ಜಾಸ್ತಿ ಇದ್ರೆ ಬೇರುಗಳು ನೋಡಿ ನೀರಿನ ಕಡೆಗೆ ಚಲನೆ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಅಂದ್ರೆ ಇದು ಪಾಸಿಟಿವ್ ಹೈಡ್ರೋಟ್ರೋಪಿಸಮ್. ಇದನ್ನ ನೀವು ಇಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡ್ತಾ ಇದ್ದೀರಿ. ಬೇರು ಇಲ್ಲೆಲ್ಲೋ ಕೆರೆನೋ ಅಥವಾ ನೀರಿನ ಒಂದು ಆಕಾರ ಇದೆ. ಬೇರುಗಳೆಲ್ಲ ಆ ನೀರು ಎಲ್ಲಿದೆಯೋ ಅದನ್ನ ಹುಡುಕೊಂಡು ಆ ದಿಕ್ಕಲ್ಲಿ ಹೋಗೋದನ್ನ ನಾವು ನೋಡ್ತೀವಿ. ಹೈಡ್ರೋಟ್ರೋಪಿಸಮ್, ಜಲಾನುವರ್ತನೆ ಅಂತ. ಇದು ಸಸ್ಯಗಳಲ್ಲಿ ಕಂಡು ಬರುವಂತಹ ಒಂದು ಚಲನೆ. ಇವುಗಳನ್ನು ಕೂಡ ನಿಯಂತ್ರಣ ಮಾಡೋದು ಕೆಮಿಕಲ್ ಕೋಆರ್ಡಿನೇಷನ್, ಕೆಮಿಕಲ್ ಕಂಟ್ರೋಲ್. ಹಾಗೆ ಸ್ಪರ್ಶಾನುವರ್ತನೆ ಅಂತ ಹೇಳಿ ನೋಡಿ. ಈಗ ಸ್ಪರ್ಶಾನುವರ್ತನೆ ನೀವು ಗಮನಿಸಬಹುದು. ಇಲ್ಲಿ ಒಂದು ನಿಮಿಷ. ಈಗ ನೋಡಿ, ಇದು ನಿಮ್ಗೆಲ್ಲರಿಗೂ ಪರಿಚಿತವಾಗಿರುವಂತಹ ಗಿಡ. ಇದು ಮುಟ್ಟಿದರ ಮುನಿ ಅಂತ, ಟಚ್ ಮೀ ನಾಟ್ ಪ್ಲಾಂಟ್ ಅಂತ ನೋಡಿ. ಹುಟ್ಟಿದ ತಕ್ಷಣ ನೋಡಿ ಚಲನೆಯನ್ನ ತೋರಿಸ್ತಾ ಇದೆ. ಮೈಮೋಸಾ ಪುಡಿಕಾ ಅಂತ ಹೇಳಿ ಗಿಡದ ಹೆಸರು. ಅದನ್ನ ಟಚ್ ಮಿ ನಾಟ್ ಅಂತ ಕರಿತೀವಿ. ನಾಚಿಕೆ ಪಟ್ಕೊಳ್ಳುವಂತಹ ಗಿಡ ಅಂತಾನೂ ಕೂಡ ಕರೀತಾರೆ ಅದನ್ನ. ಸೊ ಇದರಲ್ಲಿ ಮುಟ್ಟಿದ ತಕ್ಷಣ ಅದರ ಎಲೆಗಳೆಲ್ಲ ಮುದುಡಿಕೊಳ್ಳುತ್ತೆ. ಸ್ಪರ್ಶದಿಂದ ಉಂಟಾಗುವಂತಹ ಒಂದು ಚಲನೆ. ಆದರೆ ಈ ಚಲನೆ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಚಲನೆ ಅಲ್ಲ.
ಇಟ್ ಈಸ್ ನಾಟ್ ಎ ಟ್ರೋಪಿಕ್ ಮೂವ್ಮೆಂಟ್. ಇದು ನಾಸ್ಟಿಕ್ ರೆಸ್ಪಾನ್ಸ್. ಇದು ನಾಸ್ಟಿಕ್ ಅಂದ್ರೆ ಅನನುವರ್ತನಾ ಚಲನೆ ಅಂತ ಹೇಳಿ. ಇನ್ನೊಂದ್ಸಲ ನೋಡೋಣ ಇದನ್ನ. ನಾವು ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಚಲನೆಗೆ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಚಲನೆ ಅಲ್ಲ. ದಿಸ್ ರೆಸ್ಪಾನ್ಸ್ ಆಫ್ ದ ಟಚ್ ಮಿ ನಾಟ್ ಪ್ಲಾಂಟ್ ಈಸ್ ನಾಟ್ ರಿಲೇಟೆಡ್ ಟು ಇಟ್ಸ್ ಗ್ರೋತ್. ಅದು ಬೆಳವಣಿಗೆ ಆಗಲ್ಲ, ಆದ್ರೆ ಇಟ್ ಈಸ್ ಓನ್ಲಿ ಎ ನ್ಯಾಸ್ಟಿಕ್ ರೆಸ್ಪಾನ್ಸ್. ಅಂದ್ರೆ ಅದು ಯಾವುದೇ ಬೆಳವಣಿಗೆಗೆ ಸಂಬಂಧ ಪಡದೇ ಇರುವಂತಹ ಪರಿಸರದ ಒಂದು ಸ್ಪರ್ಶಕ್ಕೆ ಅದು ತೋರಿಸುವ ಪ್ರತಿಕ್ರಿಯೆ ಆಗಿದೆ. ಆದ್ರಿಂದ ಇಟ್ಸ್ ಎ ನ್ಯಾಸ್ಟಿಕ್ ಮೂವ್ಮೆಂಟ್. ಸಮ್ ರೆಸ್ಪಾನ್ಸಸ್ ಎಸ್ಪೆಷಲಿ ಟು ಟಚ್ ಕ್ಯಾನ್ ಬಿ ಟ್ರೋಪಿಕ್ ಮೂವ್ಮೆಂಟ್ಸ್. ಅದನ್ನ ಮುಂದೆ ನಾವು, ಸೊ ಹಾರ್ಮೋನ್ಸ್ ಸಚ್ ಆಸ್ ಆಕ್ಸಿನ್ ಅಂಡ್ ಇಥಿಲಿನ್ ಫೆಸಿಲಿಟೇಟ್ ಥಿಗ್ಮೋಟ್ರೋಪಿಸಮ್. ಅಂದ್ರೆ ಆಕ್ಸಿನ್ ಮತ್ತು ಇಥಿಲಿನ್ ಎಂಬ ಹಾರ್ಮೋನ್ಗಳು ಸ್ಪರ್ಶಾನುವರ್ತನೆಯಲ್ಲಿ ಹೆಲ್ಪ್ ಮಾಡುತ್ತವೆ. ಇಲ್ಲಿ ನೋಡಿ, ಇಲ್ಲೊಂದು ಚಲನೆ, ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಒಂದು ಗಿಡ. ಅದರ ಒಂದು ಭಾಗದ ಒಳಗಡೆ ಕಪ್ಪೆ ಹೋಗಿದೆ. ಕಪ್ಪೆ ಹೋದ ತಕ್ಷಣ ನೋಡಿ ಏನಾಗುತ್ತೆ, ಮುಚ್ಕೊಂಡ್ಬಿಟ್ಟು ಅದು ಸಾಯೋವರೆಗೂ ಅದು ಓಪನ್ ಮಾಡಲ್ಲ, ಅಲ್ಲೇ ಕೊಳೆಯುತ್ತದು. ಕೊಳೆತು ಏನ್ ಮಾಡುತ್ತೆ ಅಂದ್ರೆ, ಕೊಳೆತಾಗ ಅದರಲ್ಲಿ ಇರುವಂತಹ ಪೋಷಕಾಂಶಗಳನ್ನ ಗಿಡ ಹೀರ್ಕೊಳ್ಳುತ್ತೆ. ಇದನ್ನ ಕಾರ್ನಿವೋರಸ್ ಪ್ಲಾಂಟ್ಸ್ ಅಂತ ಹೇಳಿ. ವೀನಸ್ ಫ್ಲೈ ಟ್ರ್ಯಾಪ್ ಈಸ್ ಎ ಕಾರ್ನಿವೋರಸ್ ಪ್ಲಾಂಟ್. ಅದು ಅಂದ್ರೆ ಮಾಂಸಾಹಾರಿ ಸಸ್ಯಗಳು ಅಂತ ಅನೇಕ ಸಸ್ಯಗಳು ನಮ್ಮ ಭೂಮಿ ಮೇಲೆ ಈ ತರದ್ದಿದೆ. ಇನ್ನೊಂದು ನೋಡೋಣ ಚಿತ್ರ ನೋಡಿ. ಇಲ್ಲಿ ಒಂದು ಹುಳ ಬಂದ ತಕ್ಷಣ ಅದು ಮುಚ್ಕೊಂತು. ಇದನ್ನ ಸ್ಪರ್ಶದಿಂದ ಅದ್ರ ಮೇಲೆ ಒಂದು ಭಾಗದ ಟಚ್ ಆದ ತಕ್ಷಣ ಅದು ಕ್ಲೋಸ್ ಆಗ್ಬಿಡುತ್ತೆ. ಸೊ ವಾಸ್ತವವಾಗಿ ಇದರಲ್ಲಿ ನ್ಯೂಟ್ರಿಷನ್ ಬರುತ್ತೆ. ಇದಕ್ಕೆ ನ್ಯೂಟ್ರಿಷನ್ ಯಾತಕ್ ಬೇಕು ಅಂತಂದ್ರೆ ಬೆಳವಣಿಗೆಗೆ ಬೇಕು, ಬೆಳವಣಿಗೆಗೆ. ಸೊ ಆತರ ಸ್ಪರ್ಶದ ಕಡೆಗೆ ಚಲನೆ ಉಂಟಾಗ್ತಿರೋದನ್ನ ನಾವು ನೋಡಿ. ಇದು ಇನ್ನೊಂದು ಗಿಡ ಇದೆ, ಪಿಕ್ಚರ್ ಪ್ಲಾಂಟ್ ಅಂತ ಹೇಳಿ. ಪಿಕ್ಚರ್ ಅಂದ್ರೆ ಹೂದಾನಿ ಅಂತ ಹೇಳಿ. ನೋಡಿ ಇದನ್ನ ನೋಡಿದ್ರೆ ಇಲ್ಲೊಂದು ಓಪನಿಂಗ್ ಇದೆ, ಇಲ್ಲೊಂದು ಓಪನಿಂಗ್ ಇದೆ. ಆ ಓಪನಿಂಗ್ ಇದೆಯಲ್ಲ, ಆ ಓಪನಿಂಗ್ ಯಾವ ತರ ಕಾಣುತ್ತೆ ಅಂದ್ರೆ ಒಂಥರ ಟೇಬಲ್ ಮೇಲೆ ಇಟ್ಟಂತಹ ಹೂದಾನಿ ತರ ಕಾಣಿಸುತ್ತೆ. ಸೊ ಈ ಹೂದಾನಿ ಇದೆಯಲ್ಲ, ಅದರ ಮೇಲೆ ಒಂದು ಮುಚ್ಚಳ ಇರೋದನ್ನ ನೋಡ್ಬೋದು. ಏನಾಗುತ್ತೆ ಅಂದ್ರೆ ಕೀಟಗಳೆಲ್ಲ ಆ ಬಾಯಿ ಒಳಗಡೆ ಹೋಗಿ ಆ ಪಿಕ್ಚರ್ ಪ್ಲಾಂಟ್ ಒಳಗಡೆ ಸೇರ್ಕೊಳ್ತವೆ. ಆ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಇದು ಮುಚ್ಚಳನ ಕ್ಲೋಸ್ ಮಾಡಿದ್ಮೇಲೆ ಅದು ಅಲ್ಲೇ ಸಾಯ್ಬೇಕು. ಸತ್ತ ಮೇಲೆ ಅದರಿಂದ ಬಿಡುಗಡೆ ಆಗುವಂತಹ ಪೋಷಕಾಂಶಗಳನ್ನ ಸಸ್ಯ ಕೊಂಡು ಚೆನ್ನಾಗಿ ಬೆಳೀತದೆ. ಅದರ ಉಳಿದ ಚಟುವಟಿಕೆಗಳಿಗೆ ಅದು ಸಹಾಯ ಆಗುತ್ತೆ. ಇದನ್ನ ಪಿಕ್ಚರ್ ಪ್ಲಾಂಟ್ ಅಂತ. ಅಂದ್ರೆ ಪಿಕ್ಚರ್ ಅಂದ್ರೆ ಚಿತ್ರ ಅಂತಲ್ಲ, PICTURE ಅಲ್ಲ, ಅದು ಪಿಕ್ಚರ್ ಪ್ಲಾಂಟ್ ಅಂತ. ಪಿಕ್ಚರ್ ಅಂದ್ರೆ ಹೂದಾನಿ ಅಂತ ಹೇಳಿ. ಸೊ ಆ ತರ ಹೂದಾನಿ. ಇದು ಬಾಯಿ, ಇದು ನೋಡಿ ಇಲ್ಲೆಲ್ಲ ಬಾಯಿಗಳಿವೆ. ಆ ಬಾಯಿ ಮೇಲೆ ಇಲ್ಲೊಂದು ಮುಚ್ಚಳ ಇದೆ. ಇದ್ರೊಳಗಡೆ ಏನಾದ್ರು ಕೀಟ ಹೊಟ್ಟೋದ್ರೆ ಆಟೋಮೆಟಿಕ್ ಆಗಿ ಬಾಗಿಲು ಹಾಕೊಂಡ್ಬಿಡುತ್ತೆ, ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಕೂಡ ಸಸ್ಯಗಳಲ್ಲಿ ಕಂಡು ಬರುವಂತಹ ಒಂದು ಚಲನೆ. ಈ ಸ್ಪರ್ಶಾನುವರ್ತನೆ ಇನ್ನೊಂದು ರೀತಿಯಲ್ಲಿ ನೋಡಿ, ಈ ಬಳ್ಳಿಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಹಾಗಲಕಾಯಿ ಗಿಡ, ಪಡವಲಕಾಯಿ ಗಿಡ ಈ ತರ, ಅಥವಾ ಕುಂಬಳಕಾಯಿ ಗಿಡ, ಇವುಗಳಲ್ಲೆಲ್ಲ ಒಂದು ರೀತಿಯ ಬಳ್ಳಿಗಳ ತರಹ ಕಾಂಡದಿಂದ ಬರುತ್ತೆ. ಅವೆಲ್ಲ ಏನ್ ಮಾಡುತ್ತೆ ಅಂದ್ರೆ, ಒಂದು ಗಟ್ಟಿಯಾದ ಯಾವುದಾದ್ರೂ ಒಂದು ಕಂಬ, ಒಂದು ಕೋಲು ಅಥವಾ ಒಂದು ಗೇಟಿನ ಒಂದು ಇದು ಏನ್ ಸಿಕ್ಕುತ್ತೋ ಅದಕ್ಕೆ ಸುತ್ತ ಹಾಕೊಳ್ಳುತ್ತೆ. ಯಾಕೆಂತ ಹೇಳಿದ್ರೆ, ಈ ಸಸ್ಯಗಳ ಕಾಂಡ ತುಂಬಾ ದುರ್ಬಲವಾದ ಕಾಂಡ. ಇಟ್ ಹ್ಯಾಸ್ ಎ ವೀಕ್ ಸ್ಟೆಮ್ ಅಂಡ್ ಅದಕ್ಕೆ ದೊಡ್ಡ ದೊಡ್ಡ ಕಾಯಿಗಳು ಬಿಟ್ರೆ ಆ ಭಾರನ ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡುತ್ತೆ ಅಂದ್ರೆ, ಅದು ಹೊಂದಾಣಿಕೆ ಮಾಡಿಕೊಂಡು ಆ ಆಧಾರ ಸ್ತಂಭಕ್ಕೆ ಹುರುಳಿ ಸುತ್ತಕೊಳ್ಳುತ್ತೆ. ಸುತ್ತಕೊಂಡಾಗ ಎಷ್ಟು ದೊಡ್ಡ ಒಂದು ಕುಂಬಳಕಾಯಿ ಆದ್ರೂ ಕೂಡ ಅದರಲ್ಲಿ, ಅಥವಾ ಅನೇಕ ಹಾಗಲಕಾಯಿ ಬಿಡ್ಬೋದು, ಹಾಗಲಕಾಯಿ ಗಿಡದಲ್ಲಿ, ಪಡವಲಕಾಯಿ ಆ ತರ ಅನೇಕ, ಅಥವಾ ಬಟಾಣಿ, ಆ ಗಿಡಗಳಲ್ಲೆಲ್ಲ ನೀವು ಕೆಲವು ಜಾತಿಯ ಈ ಹುರುಳಿಕಾಯಿ
ಹುರುಳಿಕಾಯಿ ಅವೆಲ್ಲವೂ ಏನ್ ಮಾಡುತ್ತೆ ಅಂದ್ರೆ ಯಾವುದಾದ್ರೂ ಒಂದು ಆಧಾರ ಸ್ತಂಭ ಸಿಕ್ಕಿದ್ರೆ ಆ ಗಟ್ಟಿಯಾದ ಆಧಾರ ಟಚ್ ಆಯ್ತು ಅಂದ್ರೆ ಅದ್ರ ಸುತ್ತ ಕರ್ಲ್ ಆಗುತ್ತೆ, ಅದ್ರ ಸುತ್ತ ಸುತ್ತ ಹಾಕೊಳ್ಳುತ್ತೆ. ಇದೊಂದು ಪಾಸಿಟಿವ್ ಥಿಗ್ಮೋಟ್ರೋಪಿಸಮ್, ಅಂದ್ರೆ ಒಂದು ಧನಾತ್ಮಕ ಸ್ಪರ್ಶಾನುವರ್ತನೆ ಅಂತ ಹೇಳಿ ನಾವು ಕರಿತೀವಿ. ಇದುವರೆಗೆ ನಾವು ಏನೇನ್ ನೋಡಿದ್ವು? ಒಂದು, ಸಸ್ಯಗಳು ಕೂಡ ಜೀವಿಗಳೇ ಆಗಿವೆ, ಆದ್ರಿಂದ ಅವುಗಳ ಶರೀರದಲ್ಲೂ ಕೂಡ ಅನೇಕ ಜೀವನಾಧಾರವಾದಂತಹ ಕ್ರಿಯೆಗಳು ನಡೆಯಲೇಬೇಕು. ಅದು ಉಸಿರಾಟ ಇರಬಹುದು, ಆಹಾರ ಉತ್ಪಾದನೆ ಇರಬಹುದು, ಶರೀರದಲ್ಲಿ ಉತ್ಪತ್ತಿಯಾದಂತಹ ಕಶ್ಮಲಗಳನ್ನ ಹೊರಗಡೆ ಹಾಕೋದಿರಬಹುದು, ನೀರನ್ನ ಹೀರ್ಕೊಳ್ಳೋದಿರಬಹುದು, ಆಹಾರವನ್ನ ಸಾಗಣೆ ಮಾಡೋದಿರಬಹುದು. ಈ ತರ ಚಟುವಟಿಕೆಗಳೆಲ್ಲ ನಡೀತಾನೆ ಇರಬೇಕು. ಪರಿಸರದ ವಿಷಯಗಳಿಗೆ ಪ್ರತಿಕ್ರಿಯೆ ಕೊಡುವಂಥದ್ದಿರಬಹುದು ಅಥವಾ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದಿರಬಹುದು. ಅವುಗಳೆಲ್ಲದರ ಸಮನ್ವಯ ಮತ್ತು ನಿಯಂತ್ರಣ ಆಗೋದು ರಾಸಾಯನಿಕಗಳ ಮೂಲಕ. ಆ ರಾಸಾಯನಿಕಗಳು ಇರೋದ್ರಿಂದ ಆ ಸಸ್ಯದ ಚಟುವಟಿಕೆಗಳು ಬಹಳ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಶರೀರದಲ್ಲಿ ಹೇಗೆ ನರವ್ಯೂಹ ಇದೆ ಮತ್ತು ನಿರ್ನಾಳ ಗ್ರಂಥಿಗಳ ವ್ಯೂಹ ಇದೆಯೋ, ಹಾಗೆ ಸಸ್ಯಗಳಲ್ಲಿ ಈ ಗ್ರಂಥಿಗಳು ಅಂತಿರಲ್ಲ, ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ಈ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತೆ. ಅವೆಲ್ಲ ಸದಾ ಉತ್ಪತ್ತಿ ಆಗಬೇಕು ಅಂತಿಲ್ಲ. ಸಸ್ಯದ ಅವಶ್ಯಕತೆಗಳನ್ನ ನೋಡಿ ಯಾವ ಕಾಲಕ್ಕೆ ಯಾವ ರಾಸಾಯನಿಕ ಕ್ರಿಯಾಶೀಲವಾಗಬೇಕೋ, ಉತ್ಪತ್ತಿಯಾಗಬೇಕೋ, ಅದು ಮೆಟಬಾಲಿಕ್ ರಿಯಾಕ್ಷನ್ಸ್ಗಳಲ್ಲಿ ಈ ಎಲ್ಲ ಹಾರ್ಮೋನುಗಳು ಕೂಡ ಉತ್ಪತ್ತಿಯಾಗುತ್ತೆ. ಸಸ್ಯಗಳಲ್ಲಿ ಪರಿಸರದ ಒಂದು ವಿಷಯಗಳಿಗೆ ಸ್ಪಂದನ ಮತ್ತು ಬೆಳವಣಿಗೆಯ ಸ್ಪಂದನ ಎರಡಕ್ಕೂ ಕೂಡ ಬೆಳವಣಿಗೆಗಳಾಗುತ್ತೆ. ಆ ಬೆಳವಣಿಗೆಗಳು, ಕೆಲವು ಬೆಳವಣಿಗೆಗಳು ಪರಿಸರದ ಅಂಶಗಳ ಕಡೆಗೆ ಬೆಳವಣಿಗೆ ತೋರುತ್ತೆ, ಇನ್ ಕೆಲವು ಬೆಳವಣಿಗೆಗಳು ಆ ಪರಿಸರದ ಅಂಶಗಳಿಂದ ದೂರಕ್ಕೆ ಆಗುತ್ತೆ. ಅದನ್ನ ನಾವು ಟ್ರೋಪಿಸಮ್, ಟ್ರೋಪಿಕ್ ಮೂವ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಟ್ರೋಪಿಸಮ್ ಕ್ಯಾನ್ ಬಿ ಪಾಸಿಟಿವ್ ಟ್ರೋಪಿಸಮ್ ಆರ್ ನೆಗೆಟಿವ್ ಟ್ರೋಪಿಸಮ್, ಅವುಗಳು ಸಾಧ್ಯ. ಇನ್ ಕೆಲವು ಚಲನೆಗಳು, ಸೊ ಸ್ಪರ್ಶಕ್ಕಾಗಬಹುದು, ನೀರಿಗೆ ಸಂಬಂಧಪಟ್ಟ ಹಾಗಾಗಬಹುದು, ಗುರುತ್ವಕ್ಕೆ ಸಂಬಂಧಪಟ್ಟ ಹಾಗಾಗಬಹುದು. ಈ ಎಲ್ಲ ಚಲನೆ, ಸಮನ್ವಯ, ನಿಯಂತ್ರಣ ಇವೆಲ್ಲವೂ ಕೂಡ ಕೆಮಿಕಲಿ ಆರ್ಡರ್ಡ್, ಕೆಮಿಕಲಿ ಕಂಟ್ರೋಲ್ಡ್, ಕೆಮಿಕಲಿ ಕೋಆರ್ಡಿನೇಟೆಡ್ ಅಂತ ನಾವು ಹೇಳ್ತೀವಿ. ಒಂದೆರಡು ಈ ಪ್ರಶ್ನೆಗಳನ್ನು ತೆಗೆದುಕೊಳ್ಳಕ್ ಮುಂಚೆ ಯಾವ ತರ ಪ್ರಶ್ನೆಗಳನ್ನು ಕೇಳಬಹುದು? ಉದಾಹರಣೆಗೆ ಈ ಹಾರ್ಮೋನ್ಗಳನ್ನ ಕೊಟ್ಬಿಟ್ಟು ಒಂದು ಮನುಷ್ಯರಲ್ಲಿರೋ ಹಾರ್ಮೋನ್ ಅನ್ನು ಕೊಟ್ಟು ಗುಂಪಿಗೆ ಸೇರದೆ ಇರೋದು ಯಾವುದು ಅಂತ ಕೇಳ್ಬೋದು. ಉದಾಹರಣೆ, ನಿಮ್ಗೆ ಪ್ಲಾಂಟ್ ಹಾರ್ಮೋನ್ಗಳು ಯಾವುದು ಅಂತ ನಿಮ್ಗೆ ಗೊತ್ತಿದ್ಯಾ ಇಲ್ವಾ ಅಂತ ಹೇಳಿ ಕೆಲವನ್ನ ಪ್ಲಾಂಟ್ ಹಾರ್ಮೋನ್ಗಳನ್ನು ಕೊಟ್ಟು, ಕೆಲವು ಆನಿಮಲ್ ಹಾರ್ಮೋನ್ಗಳನ್ನು ಕೊಟ್ಟು, ಇವುಗಳಲ್ಲಿ ಗುಂಪಿಗೆ ಸೇರದೆ ಇರೋದು ಯಾವುದು ಅಂತ ಕೇಳ, ಅಥವಾ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಆನಿಮಲ್ ಹಾರ್ಮೋನ್ಸ್ ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಪ್ಲಾಂಟ್ ಹಾರ್ಮೋನ್ಸ್ ಅಂತ ಹೇಳಿ ಮಲ್ಟಿಪಲ್ ಚಾಯ್ಸ್ ಕೊಡಬಹುದು. ಆ ತರ ಕೊಡ್ಬೋದು. ಇಲ್ಲದೆ ಇದ್ರೆ ಮ್ಯಾಚಿಂಗ್ ಟೈಪ್ಗಳನ್ನ ಕೊಟ್ಟು ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಕೇಳಬಹುದು. ಆ ತರ ಅನೇಕ ಸಾಧ್ಯತೆಗಳಿವೆ. ನಾವು ಕೆಲವು ಪ್ರಶ್ನೆಗಳನ್ನ ಈಗ ತೆಗೆದುಕೊಳ್ಳೋಣ. ಈಗ ನೋಡಿ, ಒಂದು ಗಿಡವನ್ನ ಒಂದು ಬಾಕ್ಸ್ ಒಳಗಡೆ ಇಟ್ಟಿದೆ, ಅಂದ್ರೆ ರೂಮಿನ ಒಳಗಡೆ ಒಂದು ಬಾಕ್ಸ್ ಒಳಗಡೆ ಇಟ್ಟಿದೆ. ಕಿಟಕಿಯಿಂದ ಸೂರ್ಯನ ಬೆಳಕು ಒಳಗೆ ಬರ್ತಾ ಇದೆ. ಈಗ ಈ ಒಂದು ವ್ಯವಸ್ಥೆಯನ್ನ ಚಂದ್ರ ಮಾಡಿದಾಳೆ. ಚಂದ್ರ ಅನ್ನೋಳು ಈ ತರ ಒಂದು ಪೆಟ್ಟಿಗೆ ಒಳಗೆ ಒಂದು ಗಿಡ ಬೆಳೆಸ್ಬಿಟ್ಟು ಅದನ್ನ ಕಿಟಕಿ ಹತ್ರ ಇಟ್ಟಿದ್ದಾಳೆ. ಸೊ ಇಲ್ಲಿ ಕಂಡು ಬರುವಂತಹ ಟ್ರೋಪಿಸಮ್ ಯಾವುದು ಅಂತ ಹೇಳಿ, ಚಂದ್ರ potted some germinated seeds in a pot. She put the pot in a cardboard box that was open from one side. She kept the box in a way that the open side of the box forced sunlight near the window. So ಕಿಟಕಿಯಿಂದ ಮಾತ್ರ ಸೂರ್ಯನ ಬೆಳಕು ಬರುವಂಥದ್ದು. 2-3 ದಿನ ಆದ್ಮೇಲೆ ಅವಳು ಏನ್ ಗಮನಿಸ್ತಾಳೆ ಅಂದ್ರೆ, ಆ ಕಾಂಡದ ಭಾಗ, ಎಲೆಗಳ ಭಾಗ ಕಿಟಕಿಯ ಕಡೆಗೆ ನೇರವಾಗಿ ಬೆಳೆಯದೆ ಕಿಟಕಿಯ ಕಡೆಗೆ ತಿರುಗಿದೆ. ಸೊ ಇದು ಯಾವ ರೀತಿಯ ಅನುವರ್ತನೆ ಇದು ಅಂತ ಕೇಳಿದ್ದಾರೆ. ಚಂದ್ರ ಏನ್ ಮಾಡಿದಾಳೆ, ಒಂದು ಪುಟ್ಟ ಗಿಡವನ್ನ ಒಂದು ಬಾಕ್ಸ್ ಹತ್ರ ಇಟ್ಟು, ಸೈಡ್ ಅಲ್ಲಿ ಒಂದು ಓಪನಿಂಗ್ ಇದೆ, ಅದನ್ನ ಕಿಟಕಿ ಹತ್ರ ಇಟ್ಟಿದ್ದಾಳೆ. ಒಂದು 2-3 ದಿನ ಆದ್ಮೇಲೆ ಅದರ ಕಾಂಡ ಭಾಗ ಕಿಟಕಿಯ ಕಡೆಗೆ ತಿರುಕೊಂಡಿದೆ, ಅಂದ್ರೆ ಸೂರ್ಯನ ಬೆಳಕಿನ ಕಡೆಗೆ ತಿರುಕೊಂಡಿದೆ. ಯಾವ ರೀತಿಯ ಟ್ರೋಪಿಸಮ್ ಇದು? ಇಸ್ ಇಟ್ ನೆಗೆಟಿವ್ ಜಿಯೋಟ್ರೋಪಿಸಮ್, ಪಾಸಿಟಿವ್ ಫೋಟೋಟ್ರೋಪಿಸಮ್, ಪಾಸಿಟಿವ್ ಕಿಮೋಟ್ರೋಪಿಸಮ್ ಆರ್ ನೆಗೆಟಿವ್ ಹೈಡ್ರೋಟ್ರೋಪಿಸಮ್ ಅಂತ ಹೇಳಿ. ಸೊ ಇದರಲ್ಲಿ ಯಾವುದು?
ಅಂದ್ರೆ ಬೆಳಕಿನ ಕಡೆಗೆ ಚಲನೆ ಆಗ್ತಾ ಇದೆ, ಬೆಳಕಿನ ಆಕಾರದ ಕಡೆಗೆ ಚಲನೆ ಆಗ್ತಾ ಇದೆ. ಮೂವ್ಮೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಡೈರೆಕ್ಷನ್ ಆಫ್ ಸೋರ್ಸ್ ಆಫ್ ಲೈಟ್, ದೇರ್ ಫೋರ್ ಇಟ್ ಈಸ್ ಪಾಸಿಟಿವ್. ಅಂಡ್ ಇಟ್ ಈಸ್ ರೆಸ್ಪಾನ್ಸ್ ಟು ಲೈಟ್, ದೇರ್ ಫೋರ್ ಇಟ್ ಈಸ್ ಫೋಟೋಟ್ರೋಪಿಸಮ್ ಅನ್ನುವಂಥದ್ದು. ಸರಿಯಾದ ಉತ್ತರ ನೀವು ಸರಿಯಾಗಿ ಗೆಸ್ ಮಾಡಿದ್ದೀರಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫೋಟೋಟ್ರೋಪಿಸಮ್, ಪಾಸಿಟಿವ್ ಫೋಟೋಟ್ರೋಪಿಸಮ್ ಅನ್ನುವಂಥದ್ದು. ಇಲ್ಲಿ ಯಾವ ಕೆಮಿಕಲ್ ಪಾಸಿಟಿವ್ ಕೀಮೋಟ್ರೋಪಿಸಮ್ ಇಲ್ಲ, ನೆಗೆಟಿವ್ ಹೈಡ್ರೋಟ್ರೋಪಿಸಮ್ ಇಲ್ಲ, ಅಥವಾ ನೆಗೆಟಿವ್ ಜಿಯೋಟ್ರೋಪಿಸಮ್, ಅದು ಬೇರಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ? ಕಾಂಡಗಳ ಬಗ್ಗೆ, ಎಲೆಗಳ ಬಗ್ಗೆ ಹೇಳಿದ್ದಾರೆ, ಕಾಂಡಗಳ ಬಗ್ಗೆ ಹೇಳಿದ್ದಾರೆ. ಗಿಡ ಕಿಟಕಿಯ ಕಡೆಗೆ ತಿರುಗಿದ್ದು ಯಾವ ರೀತಿಯ ಅನುವರ್ತನಾ ಚಲನೆ ಅಂತ ಕೇಳಿರೋದು. ಆದ್ರಿಂದ ಕರೆಕ್ಟ್ ಆನ್ಸರ್ ಈಸ್ ಫೋಟೋಟ್ರೋಪಿಸಮ್, ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ ಈಗ. ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ಒಂದು ದೊಡ್ಡ ಮರ ಬಾಗ್ಬಿಟ್ಟಿದೆ, ಮಣ್ಣು ಲೂಸ್ ಆಗ್ಬಿಟ್ಟು ಬಿದ್ದಿದೆ, ಆದ್ರೆ ಅದರ ಬೇರ್ ಮಾತ್ರ ನೆಲದಿಂದ ಹೊರಗಡೆ ಬಂದಿಲ್ಲ. ನೋಡಿ, ಅದರ ಬ್ರಾಂಚಿನೆಲ್ಲ ಗಿಡಗಳು ಯಾವ ಕಡೆಗೆ ಬೆಳೀತಾ ಇವೆ ನೋಡಿ, ನೀವು ನೋಡ್ತಾ ಇದ್ದೀರಲ್ವಾ? ಎಲ್ಲಿ ನೋಡಿ, ಸೊ ಒಂದು ಎ ಬಿಗ್ ಟ್ರೀ ಫಾಲ್ಸ್ ಇನ್ ಎ ಫಾರೆಸ್ಟ್, ಬಟ್ ಇಟ್ಸ್ ರೂಟ್ಸ್ ಆರ್ ನಾಟ್ have not come out, they are still in contact with the soil. ಆ ಬ್ರಾಂಚಸ್ ಎಲ್ಲ ಏನಾಗಿದೆ ಅಂತಂದ್ರೆ ಮೇಲಕ್ಕೆ ಬೆಳೀತು, ಅಂದ್ರೆ ಭೂಮಿಗೆ ವಿರುದ್ಧವಾದ ದಿಕ್ಕಲ್ಲಿ ಬೆಳೆದಿರುವುದನ್ನ ನಾವು ನೋಡ್ತೀವಿ. The branches of a fallen tree, if the roots are still inside the soil, will grow against gravity. ಸೊ ಇದು ಒಂದು. ಯಾಕೆಂದ್ರೆ ಅವಕ್ಕೆ ಬೆಳಕು ಬೇಕು, ಬೆಳಕಿನ ಕಡೆಗೂ ಚಲನೆ ಇದೆ, ಗುರುತ್ವದಿಂದ ದೂರಕ್ಕೆ ಹೋಗ್ತಾ ಇವೆ, ಅದನ್ನು ಕೂಡ ಇದೆ. ಸೊ ಅಲ್ಲಿಗೆ ದಿಸ್ ಹ್ಯಾಪನ್ಸ್, ಇದು ಯಾವುದಕ್ಕೆ ರೆಸ್ಪಾನ್ಸ್ ಇದು ಅಂತ ಕೇಳಿದ್ದಾರೆ. ಸೊ ಒಂದು ಬೆಳಕು, ಇನ್ನೊಂದು ಗುರುತ್ವ. ಸೊ ಲೈಟ್ ಅಂಡ್ ಗ್ರಾವಿಟಿ ಆರ್ ದ ಟೂ ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್ಸ್ ಟು ವಿಚ್ this kind of a growth is taking place. It's a growth related movement, and therefore it's a tropic movement. ಲೈಟ್ ಇದೆಯಲ್ಲ, ಲೈಟ್ ಕಡೆಗೆ ಆಗ್ತಿದೆ, ಪಾಸಿಟಿವ್ ಫೋಟೋಟ್ರೋಪಿಸಮ್. ಆಮೇಲೆ ಗುರುತ್ವಕ್ಕೆ ವಿರುದ್ಧವಾದ ದಿಕ್ಕಲ್ಲ ಆಗ್ತಾ ಇದೆ, ಆದ್ದರಿಂದ ನೆಗೆಟಿವ್ ಜಿಯೋಟ್ರೋಪಿಸಮ್. ಈ ಚಾಯ್ಸ್ಗಳನ್ನ ಈ ರೀತಿ ಕೊಡೋ ಬದಲು ನೀವು ಪಾಸಿಟಿವ್ ಹೈಡ್ರೋಟ್ರೋಪಿಸಮ್, ನೆಗೆಟಿವ್ ಫೋಟೋಟ್ರೋಪಿಸಮ್ ಆ ತರ ಎಲ್ಲ ಕೊಡಬಹುದು. ಇದಕ್ಕೆ ಕರೆಕ್ಟ್ ಆನ್ಸರ್ ಏನು ಅಂತಂದ್ರೆ ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂಡ್ ನೆಗೆಟಿವ್ ಜಿಯೋಟ್ರೋಪಿಸಮ್. ಆ ಥರನೂ ಕೂಡ ಇದನ್ನ ಇದೇ ಪ್ರಶ್ನೆಯನ್ನ ಕೊಡೋದಿಕ್ಕೆ ಸಾಧ್ಯ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇದೊಂದು ಬಟಾಣಿ ಗಿಡ. ಈ ಬಟಾಣಿ ಗಿಡದಲ್ಲಿ ಏನಾಗುತ್ತೆ ಅಂತಂದ್ರೆ ಅದರ ಬಳ್ಳಿಗಳು, ಆ ಬಳ್ಳಿಗಳೆಲ್ಲವೂ ಕೂಡ ಒಂದು ಬೆಳೆಯುತ್ತೆ, ಬೆಳೆದ್ಬಿಟ್ಟು ಯಾವುದಕ್ಕೊಂದು ಸುತ್ತ ಹಾಕೊಳ್ಳುತ್ತೆ. ಇದರಲ್ಲಿ ಇದು ಯಾತಕ್ಕೆ ಈ ರೀತಿ ಆಗುತ್ತೆ, ಈ ಬಳ್ಳಿಗಳು ಸುತ್ತ ಹಾಕೊಳ್ಳೋದು ಯಾವುದಕ್ಕೆ ಅಂತ ಹೇಳಿ 4 ಆಪ್ಷನ್ ಇದೆ. ರ್ಯಾಪಿಡ್ ಸೆಲ್ ಡಿವಿಷನ್ ಅಂಡ್ ಇಲಾಂಗೇಷನ್ ಇನ್ tendril cells that are away from the support, effect of sunlight on the tendril cells facing the sun, effect of gravity on the part of tendril hanging down towards the earth, rapid cell division and elongation in tendril cells in contact with the ಸಪೋರ್ಟ್. ಟೆಂಡ್ರಿಲ್ ಅಂದ್ರೆ ಈ ಬಳ್ಳಿಗಳು, ಇಲ್ಲಿ ಬಳ್ಳಿಗಳು ಕಾಣ್ತಾ ಇದೆಯಲ್ಲ, ಆ ಬಳ್ಳಿಗಳು ಅವು ಸುತ್ತ ಹಾಕೊಳ್ಳು. ಸೊ ಇದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಆಕ್ಸಿನ್ಗಳು ಬಂದಾಗ ಇಲ್ಲ ಸೆಲ್ಗಳು ಇಲಾಂಗೇಟ್ ಆಗುತ್ತೆ ಅಥವಾ ಸೆಲ್ ಡಿವಿಷನ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ರ್ಯಾಪಿಡ್ ಸೆಲ್ ಡಿವಿಷನ್ ಆಗುತ್ತೆ. ಎಲ್ಲಾಗುತ್ತೆ ಅಂದ್ರೆ ಈ ಬಳ್ಳಿಗಳು ಇದೆಯಲ್ಲ, ಅವುಗಳು ಸಪೋರ್ಟ್ಗೆ ದೂರದಲ್ಲಿ ಎಲ್ಲಿ ಇದೆಯೋ ಆ ದೂರದ ಕಡೆಯಲ್ಲಿ ಅವು ಜಾಸ್ತಿ ಸೆಲ್ ಡಿವಿಷನ್ ಆಗುತ್ತೆ. ಆಗ ಆ ಸಪೋರ್ಟ್ ಕಡೆಗೆ ಅದು ಬಗ್ಬಿಟ್ಟು ಅದಕ್ಕೆ ಸುತ್ತ ಹಾಕೊಳ್ಳುತ್ತೆ. ಕರೆಕ್ಟ್ ಆನ್ಸರ್ ಇಸ್ ದಿಸ್, ರ್ಯಾಪಿಡ್ ಸೆಲ್ ಡಿವಿಷನ್ ಅಂಡ್ ಇಲಾಂಗೇಷನ್ ಇನ್ tendril cells that are away from the support, ಆ ರೀತಿ ಆಗುವಂಥದ್ದು. ಸೊ ಈ ತರ ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಾಧ್ಯ. ಇಲ್ಲಿ ನೋಡಿ, ಒಂದು ಮರವನ್ನ ತೋರಿಸಿದ್ದೀನಿ. ಈ ಮರದಲ್ಲಿ ಎಲೆಗಳೆಲ್ಲ ಉದುರು ಹೋಗ್ಬಿಟ್ಟಿದೆ, ಆದ್ರೆ ಗಿಡ ಸತ್ತಿಲ್ಲ. ಇದು ಮಾಘಿಯ ಕಾಲ, ನೀರಿಲ್ಲ, ಬಾಷ್ಪ ವಿಸರ್ಜನೆ ಜಾಸ್ತಿ ಆಗಬಾರ್ದು, ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು. ಕನ್ಸರ್ವೇಷನ್ ಆಫ್ ವಾಟರ್ ಈಸ್ ದ ಪ್ರಯಾರಿಟಿ ಫಾರ್ ದ ಪ್ಲಾಂಟ್ ಬಾಡಿ.
ಅದಕ್ಕೆ ಯಾವ ಹಾರ್ಮೋನ್ ಸಹಾಯ ಮಾಡುತ್ತೆ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಸೊ ಅಲ್ಲಿ ಮೇಲೆ ಸ್ಟೆಮ್ ನಾನು ಬರೆದಿಲ್ಲ, ಆದ್ರೆ ಈ ಚಿತ್ರನೇ ನಿಮ್ಗೆ ಪ್ರಶ್ನೆ ಏನು ಅಂತ ಹೇಳುತ್ತೆ. ಈ ತರ ಎಲೆಗಳೆಲ್ಲ ಉದುರು ಹೋಗ್ಬೇಕಾದ್ರೆ ಯಾವುದು ಕಾರಣ ಅಂತ ನಿಮ್ಮ ಊಹೆ ಸರಿಯಾಗಿದೆ. ಸೊ ಆಬ್ಸಿಸಿಕ್ ಆಮ್ಲ, ಅದಕ್ಕೆ ಒಂದು ನೀರನ್ನ ಸಂರಕ್ಷಣೆ ಮಾಡಿ ಎಲೆಗಳನ್ನ ಉದುರಿಸೋ ಕೆಲಸಕ್ಕೆ ನಾವು ಎಥಿಲೀನ್ ಮತ್ತು ಅಬ್ಸಿಸಿಕ್ ಆಮ್ಲ ಎರಡೂ ಕೂಡ ಸಹಾಯ ಮಾಡುತ್ತೆ. ಆದರೆ ಎಥಿಲೀನ್ ಇಲ್ಲಿ ಕೊಟ್ಟಿಲ್ಲ, ಅಬ್ಸಿಸಿಕ್ ಆಮ್ಲ ಮಾತ್ರ ಕೊಟ್ಟಿರೋದ್ರಿಂದ ಅದು ಸರಿಯಾದಂತಹ ಒಂದು ಉತ್ತರ. ಈಗ ನೋಡಿ, ಗಿಡ ಅಂತ ಅಂದ್ಮೇಲೆ ಅದರಲ್ಲಿ ಅನೇಕ ಜೀವನ ಕ್ರಿಯೆಗಳು ನಡೀತಾ ಇರುತ್ತೆ. ಹೂ ಬಿಡೋದು, ಮೊಳಕೆ ಒಡೆಯೋದು, ಗಿಡ ಪ್ರಬುದ್ಧವಾಗೋದು, ಕಾಯಿ ಮಾಗಿ ಹಣ್ಣಾಗೋದು. ಬಾಳೆಕಾಯಿ ತರ್ತೀವಿ, ಒಂದ್ 2 ದಿನ ಬಿಟ್ಟ ಮೇಲೆ ಹಣ್ಣಾಗುತ್ತೆ. ಹಾಗೆ ಈ ಎಲ್ಲ ಕಾರ್ಯಗಳನ್ನ ನಾನು ಇಲ್ಲಿ ಯಾವ್ಯಾವ್ದನ್ನ ಲಿಸ್ಟ್ ಮಾಡಿದ್ದೇನೆ ಅಂದ್ರೆ ಫ್ಲವರಿಂಗ್, ಜರ್ಮಿನೇಷನ್, ಪ್ಲಾಂಟ್ ಗ್ರೋಯಿಂಗ್ ಟು ಮೆಚೂರಿಟಿ ಅಂಡ್ the raw fruit becoming ripened fruit. All these things are facilitated by one of these hormones, main ಯಾವುದು. ಸೊ ನೀವು ಊಹೆ ಮಾಡಿದ್ದೀರಿ ಅಂತ ಅನ್ಕೋತೀನಿ ನಾನು. ಇದು ಗಿಬ್ಬೆರೆಲಿನ್ ಅಂತ ಹೇಳಿ. ಸೊ ದಟ್ ಈಸ್ ದಿ ಹಾರ್ಮೋನ್ ವಿಚ್ ಫೆಸಿಲಿಟೇಟ್ಸ್ ಆಲ್ ದೀಸ್. ಇನ್ ಕೆಲವು ಇದಕ್ಕೆ ಸಪೋರ್ಟ್ ಮಾಡುತ್ತವೆ, ಇದರಲ್ಲಿ ಯಾವುದೋ ಕೆಲವನ್ನ ಮಾಡುತ್ತವೆ, ಆದ್ರೆ ಗಿಬ್ಬೆರೆಲಿನ್ ಇದಿಷ್ಟು ಕೆಲಸದಲ್ಲಿ ಪಾತ್ರವನ್ನ ವಹಿಸುತ್ತೆ. ಗಿಬ್ಬೆರೆಲಿನ್ ಇಸ್ ದ ರೈಟ್ ಆನ್ಸರ್. ಸೊ ಇದುವರೆಗೆ ನಾವು ಸಸ್ಯಗಳಲ್ಲಿ ನಿಯಂತ್ರಣ ಮತ್ತು ಸಮನ್ವಯ, ಅದು ಆಗೋದು ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ, ರಾಸಾಯನಿಕಗಳ ಮೂಲಕ ಈ ಸಮನ್ವಯ ಮತ್ತು ನಿಯಂತ್ರಣ ಆಗುತ್ತೆ. ಸೊ ಇದರಲ್ಲಿ ಟ್ರೋಪಿಕ್ ಮೂವ್ಮೆಂಟ್ಸ್ ಇದೆ, ನಾಸ್ಟಿಕ್ ಮೂವ್ಮೆಂಟ್ಸ್ ಇದೆ. ಟ್ರೋಪಿಕ್ ಮೂವ್ಮೆಂಟ್ಸ್ ಆರ್ ದೋಸ್ ವಿಚ್ ಆರ್ ರಿಲೇಟೆಡ್ ಟು ದ ಗ್ರೋತ್ ಆಫ್ ದ ಪ್ಲಾಂಟ್. Gnostic movements are those movements which are not related to the growth of the plant. They are in response to certain stimuli which will help the plant to survive. ಆ ರೀತಿಯ ಬದಲಾವಣೆಗಳಾಗುತ್ತೆ. Tropic movements can be positive or negative. That means it can be towards the stimuli or against the stimuli. ಅಂದ್ರೆ ಹೊರಗಿನ ಪ್ರಚೋದನೆ, ಯಾವುದೋ ಒಂದು ಪರಿಸರದ ಪ್ರಚೋದನೆ ಇದೆಯಲ್ಲ, ಆ ಪ್ರಚೋದನೆಯ ಕಡೆಗೆ ಚಲನೆ ಉಂಟಾಗಬಹುದು. ಅದನ್ನು ಧನಾತ್ಮಕವಾದಂತಹ ಅನುವರ್ತನೆ ಅಂತ ಕರಿತೀವಿ. ಅದರಿಂದ ದೂರಕ್ಕೆ ಆಗಬಹುದು, ಆಗ ಅದನ್ನು ಋಣಾತ್ಮಕ ಅಂತ ಕರಿತೀವಿ. ಇದು ನಮ್ಮ SVYM ಕೊಡುಗೆ. ಈ ಎಲ್ಲ ಪಾಠಗಳು, ಇದು 6ನೆಯ ಪಾಠ. ಈ ಎಲ್ಲ ಪಾಠಗಳು ನಿಮಗೆ ಪ್ರಯೋಜನವಾಗಿದೆ ಅಂತ ಹೇಳಿ ನಾವು ನಂಬ್ಕೊಳ್ತೀವಿ. ನಿಮಗೆ 23ನೇ ತಾರೀಕಲ್ಲ, 23 ಶನಿವಾರ, 24 ಭಾನುವಾರ ನಿಮಗೆ ಒಲಿಂಪಿಯಾಡ್ ಪರೀಕ್ಷೆ ಇದೆ. ಆ ಪರೀಕ್ಷೆಗೆ ಚೆನ್ನಾಗಿ ತಯಾರು ಮಾಡ್ಕೊಳ್ಳಿ. ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅಂತ ಯೋಚನೆ ಮಾಡಬೇಡಿ. ನೀವು ಮೊದಲ ಬಾರಿಗೆ ನಿಮ್ಗೆ ಆಶ್ಚರ್ಯ ಆಗಬಹುದು, ನಮ್ಮ ಈ ಒಲಿಂಪಿಯಾಡ್ ಇತಿಹಾಸದಲ್ಲಿ ಕರ್ನಾಟಕದ ಸರ್ಕಾರಿ ಶಾಲೆಗಳ ಮಕ್ಕಳು ಈ ಪರೀಕ್ಷೆಯನ್ನ ಬರೀತಿರೋದು ಇದೇ ಮೊದಲ ಸಲ. ನೀವೆಲ್ಲ ಮೊದಲ ಸಲ ಬರೀತಾ ಇದ್ದೀರಿ. ಅದು ಚೆನ್ನಾಗಾಗಬಹುದು, ಚೆನ್ನಾಗದೇ ಇರಬಹುದು, ಆದರೆ ನಮ್ಮ ಪ್ರಯತ್ನ ಚೆನ್ನಾಗಿರ್ಬೇಕು. ಸೊ ಯಶಸ್ಸು ಅಥವಾ ಈ ಸಲ ಆಗದೆ ಇದ್ರೆ ಮುಂದೆ ಯಾವಾಗ್ಲಾದ್ರೂ ನಿಮಗೆ ಈಗ ಏನ್ ಕಲ್ತಿದ್ದೀರಿ ಅದು ಯಾವುದು ನಷ್ಟ ಆಗೋದಿಲ್ಲ. ಈಗ ನಾವೆಲ್ಲ ಈ 6 ಪಾಠಗಳಲ್ಲಿ ಏನೇನು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ ಅವು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯಕ್ಕೆ ಬರುತ್ತವೆ. ನಿಮಗೆ ಶುಭವಾಗಲಿ. ನಮಸ್ಕಾರ.